ಪರಿಶೋಧನೆಯ ಪೋಷಕರ ಸಭೆ ನಡೆಯಲಿದೆ. ಈಗ ಈ ಕಾರ್ಯಕ್ರಮಕ್ಕೆ ಶ್ರೀಯುತ ಹರೀಶ್, ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು, ಸಾಮಾಜಿಕ ಪರಿಶೋಧನಾ ಮೂಡಬಿದ್ರೆ ತಾಲೂಕು ಇವರು ಆಗಮಿಸಿದ್ದಾರೆ. ಅವರು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಈ ಪಾಲಕರಿಗೆ ನಮ್ಮ ಶಾಲೆಯ ಪೋಷಕರಾದ ಶ್ರೀಮತಿ ಜಯಮ್ಮ ಇವರು ಬಂದು ಆಸನವನ್ನು ಸ್ವೀಕಾರ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಈಗ ಮೊದಲನೇದಾಗಿ ನಾಡಗೀತೆ. ಅಧ್ಯಕ್ಷ ಸ್ಥಾನವನ್ನು ಪಾಲಕರಾಗಿ ಪೋಷಕರಾಗಿರುವಂತಹ ಶ್ರೀಯುತ ಅಶೋಕ ಆಚಾರ್ಯ ವಹಿಸಿಕೊಳ್ಬೇಕು ಅಂತ ಕೇಳಿಕೊಳ್ತೇನೆ. ಅವರಿಗೆ ಶಾಲಾ ಪರವಾಗಿ ಎಸ್ಡಿಎಂಸಿ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಅಧ್ಯಕ್ಷರಾಗಿ ಇರುವಂತಹ ಪಾಲಕರ ಸಭೆಯ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಜಯಮಾಲ ಇವರನ್ನು ಕೂಡ ಶಾಲಾ ಪರವಾಗಿ ಎಸ್ಡಿಎಂಸಿ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಶ್ರೀಯುತ ಹರೀಶ್ ಡಿ, ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು, ಸಾಮಾಜಿಕ ಪರಿಶೋಧನೆ ಮೂಡಬಿದ್ರೆ ತಾಲೂಕು ಇವರನ್ನು ಕೂಡ ಶಾಲಾ ಪರವಾಗಿ ಎಸ್ಡಿಎಂಸಿ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಅವರನ್ನು ನಮ್ಮ ಶಾಲಾ ಪಾಲಕರ ಅಧ್ಯಕ್ಷೆಯಾಗಿರುವಂತಹ ಶ್ರೀಯುತ ಜಯಮಾಲ ಇವರು ಶಾಲಾ ಹೊದಿಸಿ ಅವರನ್ನು ಗೌರವಿಸಬೇಕಾಗಿ ಕೇಳಿಕೊಳ್ತೇವೆ. ಇಷ್ಟು ದಿನಗಳ ಕಾಲ ನಮ್ಮ ಶಾಲೆಯಲ್ಲಿ 23-24ನೇ ಸಾಲಿನ ಸಾಮಾಜಿಕ ಪರಿಶೋಧನೆಯನ್ನು ಮಾಡಿದಂತಹ ಶ್ರೀಮತಿ ಸವಿತಾ, ಗ್ರಾಮ ಸಂಪನ್ಮೂಲ ವ್ಯಕ್ತಿ ಇವರನ್ನು ಕೂಡ ಶಾಲಾ ಪರವಾಗಿ ನಾನು ತುಂಬ ಹೃದಯದಿಂದ ಸ್ವಾಗತಿಸ್ತೇನೆ. ಅವರಿಗೆ ನಾನೇ ಶಾಲು ಇದು ಮಾಡಿ ಗೌರವಿಸ್ತೇನೆ.
ಸಂಪನ್ಮೂಲ ವ್ಯಕ್ತಿಯಾಗಿರುವಂತಹ ಇವರನ್ನು ಕೂಡ ಶಾಲಾ ಪರವಾಗಿ ಸ್ವಾಗತಿಸುತ್ತೇನೆ. ಅವರಿಗೆ ಅಶೋಕ್ ಆಚಾರ್ಯ ಇವರು ಅವರನ್ನು ಗೌರವಿಸಬೇಕು ಅಂತ ಕೇಳಿಕೊಳ್ತೇವೆ. ಅದೇ ರೀತಿಯಾಗಿ ಈ ಪಾಲಕರ ಸಭೆಗೆ ಹೋಗೊಟ್ಟು ಬಂದಂತಹ ನಮ್ಮ ಪೋಷಕರಿಗೂ ಕೂಡ ಶಾಲಾ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಶಾಲಾ ಶಿಕ್ಷಕರು, ಗೌರವ ಶಿಕ್ಷಕರು ಹಾಗೂ ಅಡುಗೆ ಸಿಬ್ಬಂದಿಗೂ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯ ಬಗ್ಗೆ ಹಾಗೂ ಸಾಮಾಜಿಕ ಪರಿಶೋಧನೆಯ ಬಗ್ಗೆ ಪ್ರಾಸ್ತಾವಿಕ ಮಾತಾಡಲಿದ್ದಾರೆ ಶ್ರೀಯುತ ಹರೀಶ್ ಜಿ, ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು, ಸಾಮಾಜಿಕ ಪರಿಶೋಧನೆ ಮೂಡಬಿದ್ರೆ ತಾಲೂಕು ಇವರು. ನಮಸ್ಕಾರ. ಮಧ್ಯಾಹ್ನ ಟೈಮು ಎಲ್ಲರೂ ಊಟ ಮಾಡಿರ್ತೀರ. ವರ್ಷ ಒಂದು ರೀತಿಯಲ್ಲಿ ಕಣ್ಣು ಎಳೀತಾ ಇರುತ್ತೆ ನಿಮಗೆ. ಆದರೂ ಈ ಒಂದು ಸಾಮಾಜಿಕ ಪರಿಶೋಧನಾ ಪೋಷಕರ ಸಭೆ ಬಹಳಷ್ಟು ಪ್ರಾಮುಖ್ಯತೆ ಪಡೆದಂತಹ ಒಂದು ಸಭೆ. ನಿಮಗೆ ಈಗಾಗಲೇ ಗೊತ್ತಾಗಿರ್ಬೋದು, ಒಂದು ಚಿಕ್ಕ ಬದಲಾವಣೆ ಆಯಿತು. ಅದು ಯಾಕೆ ಅನ್ನೋದ್ರ ಬಗ್ಗೆ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡಿರ್ಬೋದು. ಸಾಮಾಜಿಕ ಪರಿಶೋಧನೆ ಅಂತ ಹೇಳಿದ್ರೆ ಅಷ್ಟು ಸರಳ. ಇಲ್ಲಿ ಒಂದು ವಿಚಾರ ಬರುತ್ತೆ, ಸೋಷಿಯಲ್ ಆಡಿಟ್ ಎನ್ನುವ ಪದಕ್ಕೆ ಇದು ಗಾಂಭೀರ್ಯ ಇದೆ. ಅಂದ್ರೆ ಆಡಿಟ್ ಎನ್ನುವ ಪದ 4 ಗೋಡೆಗಳ ಮಧ್ಯೆ ನಡೆಯುವಂತಹ ಒಂದು ಪ್ರಕ್ರಿಯೆ ಅನ್ನೋದು ಎಲ್ಲ ಜನರಲ್ಲಿರುವಂತಹ ಒಂದು ಅಭಿಪ್ರಾಯ. ಆದರೆ ಈ ಸಾಮಾಜಿಕ ಪರಿಶೋಧನೆ ಅದಕ್ಕೆ ಭಿನ್ನವಾಗಿದೆ. ನಾವು ಈ ಸಾಮಾಜಿಕ ಪರಿಶೋಧನೆಯನ್ನು ನಿಮ್ಮ ಜೊತೆ ಬೆರೆತು, ಎಲ್ಲರಲ್ಲಿ ಬೆರೆತು, ನಿಮ್ಮಿಂದ ಮಾಹಿತಿಗಳನ್ನು ಕಲೆ ಹಾಕಿ ಅದನ್ನು ಈ ಸಭೆಗಳಲ್ಲಿ ಮಂಡನೆ ಮಾಡುವಂತಹ ಒಂದು ಸರಳ ಪ್ರಕ್ರಿಯೆ. ಸೊ ಅದಕ್ಕೆ ನಮ್ಮ ಒಂದು ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಲಿಕ್ಕೆ ನಮಗೆ ಇಲಾಖೆಯಿಂದ ಒಂದು ನೋಡಲ್ ಅಧಿಕಾರಿಯಾಗಿ ನೇಮಕ ಮಾಡಿದ್ರು. ಸೊ ಅವರು ಕಾರಣಾಂತರದಿಂದ ಅವರ ಒಂದು ಕಾರ್ಯಭಾರ ಒತ್ತಡದಿಂದ ಇವತ್ತು ಅವರಿಗೆ ಈ ಒಂದು ಸಭೆಗೆ ಆಗಮಿಸಲಿಕ್ಕೆ ಅನಾನುಕೂಲ ಆಗಿತ್ತು. ಆದರೆ ಆ ಒಂದು ಸಂದರ್ಭದಲ್ಲಿ ನೀವೆಲ್ಲ ಆಗಮಿಸಿರ್ತೀರಾ, ಸಭೆ ಯಾವುದೇ ಕಾರಣಕ್ಕೆ ನಿಲ್ಬಾರ್ದು, ಅದು ಸುಸೂತ್ರವಾಗಿ ನಡೀಬೇಕು ಅಂತ ಎಲ್ಲ ಅದಕ್ಕೆ ಪರ್ಯಾಯವಾಗಿ ನಿಮ್ಮಲ್ಲೇ ಯಾರು ಪೋಷಕರಾಗಿ ಬಂದಿರ್ತಾರೆ, ಸೊ ಅವರಲ್ಲಿ ಒಬ್ಬರನ್ನು ಆಯ್ಕೆ ಮಾಡಿಕೊಂಡು ಅವರ ಒಂದು ಅಧ್ಯಕ್ಷತೆಯಲ್ಲಿ ಈ ಸಭೆಯನ್ನು ಸರಳವಾಗಿ ಆಯೋಜನೆ ಮಾಡಿಕೊಳ್ಳಿಕ್ಕೆ ಸಾಮಾಜಿಕ ಪರಿಶೋಧನಾ ನಿಯಮದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಆ ಒಂದು ನಿಯಮವನ್ನು ಇವತ್ತು ನಿಮ್ಮಲ್ಲೇ ಒಬ್ಬರಾಗಿರುವಂತಹ ಪೋಷಕರನ್ನು ಆಯ್ಕೆ ಮಾಡಿಕೊಂಡು ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಸಭೆ ಇವಾಗ ನಡೀತಾ ಇದೆ. ಯಾಕೆ ನಮಗೆ SDMC ಅಧ್ಯಕ್ಷರು ಇದ್ದಾರಲ್ಲ, ಅವರ ಅಧ್ಯಕ್ಷತೆಯಲ್ಲಿ ನಡೀಬಹುದಲ್ಲ ಎನ್ನುವುದು ನಿಮ್ಮ ಅಭಿಪ್ರಾಯ ಇರ್ಬೋದು. ಆದರೆ ಇಲ್ಲಿ ಯಾಕೆ SDMC ಅಧ್ಯಕ್ಷರು ಈ ಒಂದು ಸಭೆಯಲ್ಲಿ ಅದರ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ಳಿಕ್ಕೆ ಬರಲ್ಲ ಎನ್ನುವುದರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಶಾಲೆಯಲ್ಲಿ ಅವರು ಮುಖ್ಯ ಶಿಕ್ಷಕರು ಮತ್ತು SDMC ಅಧ್ಯಕ್ಷರು ನಿಮ್ಮ ಏನು ಅನುದಾನಗಳು ಬಿಡುಗಡೆ ಆಗುತ್ತೆ ಅದಕ್ಕೆ ಒಂದು ಅವರ ಒಂದು ಸಿಗ್ನೇಚರ್ ಮೂಲಕ ಅನುದಾನ ಬಿಡುಗಡೆ ಆಗುತ್ತೆ ಮತ್ತು ಖರ್ಚು ವೆಚ್ಚಕ್ಕೆ ಅದನ್ನು ಬಳಕೆ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ. ಸೊ ಅಂತಹ ಸಂದರ್ಭದಲ್ಲಿ ಈ ತರ ಒಂದು ಪರಿಶೋಧನೆಗಳಾದಾಗ ಅಲ್ಲಿ ಪಾರದರ್ಶಕತೆಗೆ ಸ್ವಲ್ಪ ಮಟ್ಟಿನ ಹಿನ್ನಡೆ ಆಗ್ಬೋದು ಅನ್ನೋ ನಿಟ್ಟಿನಲ್ಲಿ ಇದಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ. ಅಷ್ಟೊಂದು ಸರಳವಾಗಿ ಈ ಒಂದು ಸಾಮಾಜಿಕ ಪರಿಶೋಧನೆಯನ್ನು ವಿನ್ಯಾಸಗೊಳಿಸಲಾಗಿದೆ. ಸೊ ಅದು ನಿಮ್ಮ ಒಂದು ಮಾಹಿತಿಗಾಗಿ ಒಂದು ವಿವರವನ್ನು ಹಂಚಿಕೊಳ್ತಾ ಇದ್ದಾರೆ. ಆಯಿತು, ಇವತ್ತು ಕಳೆದ 3 ದಿನಗಳಿಂದ ಒಂದು ಸಾಮಾಜಿಕ ಪರಿಶೋಧನಾ ಪ್ರಕ್ರಿಯೆಯನ್ನು ನಮ್ಮ ಶಾಲೆಯಲ್ಲಿ ನಡೆಸಿದ್ದೇವೆ. ಸೊ ಅಂತಿಮವಾಗಿ ಇವತ್ತು ಸಭೆಗೆ ನಾವು ತಯಾರಾಗಿದ್ದೇವೆ. ಈ ಸಭೆಯಲ್ಲಿ ಈ ಒಂದು ಸಭೆ ಅಧ್ಯಕ್ಷತೆ ವಹಿಸಿಕೊಂಡಿರುವಂತಹ ನಿಮ್ಮವರೇ ಆದಂತಹ ಜಯಮಾಲ ಮೇಡಮ್ ಅವರೇ, ಅದೇ ರೀತಿ ಈ ಒಂದು ಶಾಲಾಭಿವೃದ್ಧಿ ಮೇಲ್ವಿಚಾರಣೆ ಸಮಿತಿಯ ಅಧ್ಯಕ್ಷರೇ, ಅದೇ ರೀತಿ ಎಲ್ಲ ಸಮಿತಿ ಸದಸ್ಯರುಗಳೇ, ಈ ಒಂದು ಶಾಲಾ ಮುಖ್ಯಸ್ಥರೇ ಹಾಗೂ ಶಿಕ್ಷಕ ವರ್ಗದವರೇ, ಮಕ್ಕಳೇ, ಅದೇ ರೀತಿ ಇಲ್ಲಿ ಆಗಮಿಸಿರ್ತಕ್ಕಂತಹ ಎಲ್ಲ ಮಕ್ಕಳ ಪೋಷಕರು. ಬಹುಶಃ ಏನಿದು ನಿಮಗೆ ಹೊಸ ವಿಷಯ ಆಗಿರಬಹುದು. ಅಂದ್ರೆ ಶಾಲೆಯಲ್ಲಿ ಇಷ್ಟರವರೆಗೆ
ಸಾಮಾಜಿಕ ಪರಿಶೋಧನೆ ಎನ್ನುವ ವಿಷಯ ನಿಮಗೆ ಇದು ಹೊಸ ವಿಷಯ. ಇಷ್ಟೊಂದಿಗೆ ನಿಮ್ಗೇನು ಮಂತ್ಲಿ ಪೇರೆಂಟ್ಸ್ ಮೀಟಿಂಗ್ ಇತ್ತು, ಬೇರೆ ಬೇರೆ ಸ್ಕೂಲ್ ಡೇ ಇರ್ಬೋದು, ಬೇರೆ ಬೇರೆ ಎಲ್ಲದಕ್ಕೆ ನೀವು ಬಂದು ಸೇರ್ಕೊಳ್ತಾ ಇದ್ದೀವಿ. ಇದು ಮೊದಲನೇ ಬಾರಿಗೆ ಸಾಮಾಜಿಕ ಪರಿಶೋಧನೆ ಎನ್ನುವ ಒಂದು ವಿಷಯದಲ್ಲಿ ನೀವು ಸೇರ್ತಾ ಇದ್ದೀರಾ. ಯಾವ ಕಾರಣಕ್ಕಾಗಿ ಈ ಒಂದು ವಿಚಾರವನ್ನು ಈ ಶಾಲೆಗಳಿಗೆ ತಂದಿದ್ದಾರೆ ಇದರ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ದೀರಾ. ಸೊ ಅದು ಯಾಕೆ ಅಂತ ಹೇಳಿದ್ರೆ, ಇವಾಗ ಈ ಸಮಗ್ರ ಶಿಕ್ಷಣ ಯೋಜನೆ ಅಂದ್ರೆ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಏನಿದೆ, ಪ್ರಸ್ತುತ ಚಾಲ್ತಿಯಲ್ಲಿರುವಂತಹ ಯೋಜನೆ, ಈ ಯೋಜನೆಯಲ್ಲಿ ಆ ತಳಮಟ್ಟದಲ್ಲಿ ಏನು ಸಮರ್ಪಕವಾಗಿ ಕಾರ್ಯನಿರ್ವಹಿಸ್ತಾ ಇದೆಯಾ, ಇದರ ರೂಪುರೇಷೆಗಳೇನು, ಅಂದ್ರೆ ಇದಕ್ಕೆ ಬಿಡುಗಡೆ ಆಗತಕ್ಕಂತಹ ಅನುದಾನಗಳು ಸಮರ್ಪಕವಾಗಿ ಮಕ್ಕಳಿಗೆ ತಲುಪ್ತಾ ಇದೆಯಾ, ಅಂದ್ರೆ ಅವರ ಒಂದು ಆಗು ಹೋಗುಗಳಿಗೆ ಖರ್ಚಾಗ್ತಿದೆಯಾ, ಶಾಲೆಯಲ್ಲಿ ಏನು ಇನ್ನಿತರ ಸಮಸ್ಯೆಗಳೇನಾದರೂ ಇದೆಯಾ, ಇವೆಲ್ಲವನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿಕೊಂಡು ಸರ್ಕಾರಕ್ಕೆ ವರದಿ ತೆಗೋಬೇಕಾಗಿತ್ತು. ಆ ವರದಿಯನ್ನು ಯಾವ ರೀತಿ ತೆಗೋಬೇಕು ಅಂತ ಚರ್ಚೆ ಮಾಡಿ ಹಲವಾರು BC ಮುಖಾಂತರ ಅಂದ್ರೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಹಿರಿಯ ಅಧಿಕಾರಿಗಳು ಸಂಪರ್ಕ ಮಾಡಿಕೊಂಡು ಇದಕ್ಕೆ ಅಂತಿಮ ಒಂದು ರೂಪುರೇಷೆಯನ್ನು ಕೊಟ್ಟು, ಸೊ ಈ ಸಾಮಾಜಿಕ ಪರಿಶೋಧನೆಯನ್ನು ಈ ಒಂದು ವರದಿಯನ್ನು ಸಾಮಾಜಿಕ ಪರಿಶೋಧನಾ ತಂಡದಿಂದ ಪಡೆಯಬಹುದು ಎನ್ನುವ ಒಂದು ವಿಚಾರಕ್ಕೆ ಒತ್ತು ಕೊಟ್ಟು ನಮ್ಮ ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯಕ್ಕೆ ಈ ಒಂದು ಪ್ರಮುಖ ಜವಾಬ್ದಾರಿಯನ್ನು ವಹಿಸಿರೋದ್ರಿಂದ ಕಳೆದ ಒಂದು ಆರ್ಥಿಕ ವರ್ಷದಿಂದ ನಾವು ತಾಲೂಕಿನ ಗ್ರಾಮ ಪಂಚಾಯತಿಗಳಲ್ಲಿ ಏನು ಗ್ರಾಮ ಪಂಚಾಯತಿಗಳಿವೆ, ನಮ್ಮಲ್ಲಿ 12 ಗ್ರಾಮ ಪಂಚಾಯತಿಗಳಿವೆ. ಸೊ ಈ 12 ಗ್ರಾಮ ಪಂಚಾಯತಿಗಳಿಗೆ ಸಂಬಂಧಿಸಿದಂತೆ ಪ್ರತಿಯೊಂದು ಆರ್ಥಿಕ ವರ್ಷದಲ್ಲಿ 2 ಸರ್ಕಾರಿ ಶಾಲೆಗಳನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ಒಂದು ಯೋಜನೆ ಸಾಮಾಜಿಕ ಪರಿಶೋಧನೆ ನಡೆಸಿ ಸರ್ಕಾರಕ್ಕೆ ವರದಿ ಕೊಡಬೇಕು ಅನ್ನೋ ಒಂದು ಆದೇಶ ನಮ್ಮ ಮೇಲಿರೋದ್ರಿಂದ ಕಳೆದ ಬಾರಿ ನಾವು 24 ಶಾಲೆಗಳನ್ನು ಮಾಡಿದ್ದೇವೆ. ಸೊ ಈ ಬಾರಿ ಕೂಡ 24 ಶಾಲೆಗಳನ್ನು ಮಾಡಬೇಕಿದೆ. ಸಾಮಾಜಿಕ ಪರಿಶೋಧನೆ ಒಳಪಡಿಸಿ ವರದಿಯನ್ನು ಸರ್ಕಾರಕ್ಕೆ ಕೊಡಬೇಕಿದೆ. ಸೊ ಆ ಒಂದು ನಿಟ್ಟಿನಲ್ಲಿ ಇವತ್ತು ನಿಮ್ಮ ಒಂದು ಶಾಲೆಯಲ್ಲಿ ಈ ಒಂದು ಸಾಮಾಜಿಕ ಪರಿಶೋಧನೆ ಪೋಷಕರ ಸಭೆಯನ್ನು ಆಯೋಜನೆ ಮಾಡಿದ್ದಾರೆ. ಸೊ ನಾವು ಈಗಾಗಲೇ ಇದಕ್ಕಿಂತ 2 ದಿನ ಮುಂಚೆ ಶಾಲೆಗೆ ಭೇಟಿ ಕೊಟ್ಟು ಅಲ್ಲಿ ಏನು ಯೋಜನೆಗೆ ಸಂಬಂಧಪಟ್ಟ ಏನು ಅನುದಾನಗಳ ಬಗ್ಗೆ ಇರ್ಬೋದು, ಅದು ಏನು ವಹಿಗಳಿರ್ಬೋದು, ಮತ್ತು ತರಗತಿಗಳಿಗೆ ಭೇಟಿ ಕೊಟ್ಟು ಮಕ್ಕಳ ಒಂದು ಪಠ್ಯೇತರ ಚಟುವಟಿಕೆ ಹೊರತುಪಡಿಸಿ ಅಂದ್ರೆ ಪಠ್ಯದ ವಿಷಯವನ್ನು ಹೊರತುಪಡಿಸಿ ಪಠ್ಯೇತರ ವಿಚಾರಗಳಿಗೆ ಸಂಬಂಧಪಟ್ಟಾಗೆ ಮಕ್ಕಳ ಬುದ್ಧಿಮತ್ತೆಯನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಇದೆಲ್ಲವನ್ನು ಸರ್ಕಾರಕ್ಕೆ ವರದಿ ಮಾಡಬೇಕಿದೆ. ಸೊ ಮೇಲಾಗಿ ಸರ್ಕಾರ ನಮಗೊಂದು 138 ಪ್ರಶ್ನಾವಳಿಗಳನ್ನು ತಯಾರು ಮಾಡಿ ಅದು ನಮ್ಮ ತಂಡಕ್ಕೆ ಕೊಟ್ಟಿದೆ. ಅದರಲ್ಲಿ ಮಕ್ಕಳಿಗೆ ಸಂಬಂಧಿಸಿದೆ, ಶಿಕ್ಷಕರಿಗೆ ಸಂಬಂಧಪಟ್ಟ ವಿಚಾರಗಳಿವೆ ಮತ್ತು ಪೋಷಕರಿಗೆ ಸಂಬಂಧಪಟ್ಟ ಪ್ರಶ್ನಾವಳಿಗಳಿವೆ. ಸೊ ಇವೆಲ್ಲವನ್ನು ನಿಮ್ಮಗಳಿಂದ ಮಾಹಿತಿ ಕಲೆ ಹಾಕಿ ಅದನ್ನು ಸರ್ಕಾರಕ್ಕೆ ನಾವು ತಲುಪಿಸಬೇಕಿದೆ. ಸೊ ಆ ಒಂದು ನಿಟ್ಟಿನಲ್ಲಿ ಮತ್ತೆ ಮುಂದೆ ಈ ಒಂದು ಯೋಜನೆಯನ್ನು ಸಮಗ್ರ ಶಿಕ್ಷಣ ಯೋಜನೆಯನ್ನು ಯಾವ ರೀತಿ ಇನ್ನಷ್ಟು ಪರಿಣಾಮಕಾರಿಯಾಗಿ ಮಾಡಬಹುದು ಅನ್ನೋದ್ರ ಬಗ್ಗೆ ಸರ್ಕಾರಕ್ಕೆ ಒಂದು ಸ್ಪಷ್ಟವಾದ ಮಾಹಿತಿಯನ್ನು ತೆಗೆದುಕೊಳ್ಳಲಿಕ್ಕೆ ಈ ಒಂದು ವರದಿಗಳು ಪೂರಕವಾಗಲಿಕ್ಕೆ ಸಹಕಾರಿಯಾಗಿದೆ. ಇನ್ನು ಯೋಜನೆ ಬಗ್ಗೆ ಹೇಳಬೇಕು. ಯೋಜನೆ ಅಂದ್ರೆ ಏನು, ಸಮಗ್ರ ಶಿಕ್ಷಣ ಯೋಜನೆ ಅಂತ ಹೇಳಿದ್ರೆ ನಿಮ್ಮಲ್ಲಿ ಬರ್ಬೋದು. ಇವಾಗ ನಾವು ಇಷ್ಟರವರೆಗೆ ಕೇಳಲಿಲ್ಲ ಈ ವಿಚಾರ ಏನಿದು ಅಂತ. ಸೊ ಈ ಯೋಜನೆ ಅಂತ ಹೇಳಿದ್ರೆ ಇದು ಯೋಜನೆ ಹೊಸದಾಗಿ ಬಂದಿರುವಂತದ್ದಲ್ಲ. ಈಗಾಗಲೇ ಈ ಹಿಂದೆ ಅದನ್ನು ಬೇರೆ ಬೇರೆ ಹೆಸರುಗಳಿಂದ ಕರೆಯಲ್ಪಡ್ತಾ ಇತ್ತು. ಅಂದ್ರೆ ಸರ್ವ ಶಿಕ್ಷಾ ಅಭಿಯಾನ, ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಾ ಅಭಿಯಾನ ಮತ್ತು ಶಿಕ್ಷಕರ ಶಿಕ್ಷಣ. ಸೊ ಈ ಎಲ್ಲ ಹೆಸರುಗಳಿಂದ ಈ ಹಿಂದೆ ಅದನ್ನು ಕರೆಯಲ್ಪಡ್ತಾ ಇದ್ರು. ಆದರೆ 2018 ನಂತರ ಅದಕ್ಕೊಂದು ಸಮಗ್ರವಾದ ರೂಪವನ್ನು ಕೊಟ್ಟು ಕೆಲವೊಂದು ನಿಯಮಗಳನ್ನು ಇದರಲ್ಲಿ ತಂದು ಏನು ಶಿಕ್ಷಣದ ನೀತಿಯನ್ನು ಅಳವಡಿಸಿಕೊಂಡು ಇದು ಇವಾಗ ಕಾರ್ಯಾಚರಣೆ ಆಗ್ತಾ ಇದೆ. ಸೊ ಇಲ್ಲಿ ಯಾರು ಇದರ ಪ್ರಯೋಜನ ಪಡ್ಕೊಳ್ಳುವ ಅಂತ ನೋಡಿದ್ರೆ ಪ್ರೀಸ್ಕೂಲ್ ಇಂದ ಹಿಡಿದು 12ನೇ ತರಗತಿವರೆಗೆ ಯಾರು ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ವಿದ್ಯೆಯನ್ನು ಪಡಿತಕ್ಕಂತಹ ಮಕ್ಕಳು ಇದರ ಫಲಾನುಭವಿಗಳು. ಸೊ ಅವರು ಪ್ರೀಸ್ಕೂಲ್ ಇಂದ ಶಿಕ್ಷಣವನ್ನು ಪಡ್ಕೋತಾರೆ, ಪ್ರಾಥಮಿಕ ಶಿಕ್ಷಣ ಮತ್ತು ಪ್ರೌಢಶಾಲಾ ಶಿಕ್ಷಣ ಪಡ್ಕೋತಾರೆ ಮತ್ತು ಕೊನೆಯದಾಗಿ ಪದವಿ ಪೂರ್ವ ಶಿಕ್ಷಣವನ್ನು ಪಡ್ಕೋತಾರೆ. ಅಲ್ಲಿಯವರೆಗೆ ಈ ಒಂದು ಯೋಜನೆ ಅವರಿಗೆ ಜಾರಿಯಲ್ಲಿ ಇರುವಂತದ್ದು. ಇದರಲ್ಲಿ ಬರ್ತಕ್ಕಂತಹ ಪ್ರತಿಯೊಬ್ಬ ಫಲಾನುಭವಿಗಳು ಇದರ ಪ್ರಯೋಜನ ಪಡ್ಕೊಳ್ಳುವಂತ. ಸೊ ಇದೇನು ಅಂದ್ರೆ ಇಲ್ಲಿ ಅದರ ಉದ್ದೇಶ ಎಲ್ಲರಿಗೂ ಸರಿಸಮಾನವಾದ ಶಿಕ್ಷಣ ಸಿಗಬೇಕು. ಇಲ್ಲಿ ಯಾವುದೇ ರೀತಿಯ ಲಿಂಗ ತಾರತಮ್ಯಕ್ಕೆ ಅವಕಾಶ ಇಲ್ಲ.
ಸಮಾನವಾದ ಶಿಕ್ಷಣ ಎಲ್ರಿಗೂ ದೊರೆಯುವಂತಾಗಬೇಕು. ಮತ್ತೆ ಗುಣಮಟ್ಟದ ಶಿಕ್ಷಣ ಸಿಗಬೇಕು. ಗುಣಮಟ್ಟದ ಶಿಕ್ಷಣದ ಜೊತೆಗೆ ಅವರಿಗೆ ಅವರ ವೃತ್ತಿ ಜೀವನಕ್ಕೆ ಪೂರಕವಾದ ಶಿಕ್ಷಣವನ್ನು ಕೂಡ ಈ ಒಂದು ಹಂತದಲ್ಲಿ ಅಳವಡಿಸಿಕೊಂಡು ಅವರ ವೃತ್ತಿ ಜೀವನಕ್ಕೆ ಹೆಲ್ಪ್ ಆಗುವಂತ ಸಹಕಾರಿಯಾಗುವಂತಹ ಶಿಕ್ಷಣವನ್ನು ಈ ಹಂತದಲ್ಲಿ ಪೂರೈಸಬೇಕು ಅನ್ನೋದು ಇದರಲ್ಲಿ ಅಡಗಿರ್ತಕ್ಕಂತಹ ಅಂಶಗಳು. ಒಟ್ಟಾರೆಯಾಗಿ ಹೇಳಬೇಕು ಅಂತ ಹೇಳಿದ್ರೆ, ಒಬ್ಬ ಸರ್ಕಾರಿ ಶಾಲೆಯಲ್ಲಿ ವಿದ್ಯೆ ಕಲಿತ ಮಗು ಅದು ಅವರು PUC ಪಾಸ್ ಆಗಿ ಹೊರ ಜಗತ್ತಿಗೆ ಬಂದಾಗ, ಅಂದ್ರೆ ನಿಮಗೆ ಗೊತ್ತಿರಬಹುದು, ಇವಾಗ PUC ಮುಗಿಸಿ ಹೊರಗಡೆ ಬಂದಾಗ ಎಲ್ಲ ಸ್ಪರ್ಧಾತ್ಮಕ ಜಗತ್ತು ಅವರಿಗೆ ತೆಗೆದುಕೊಳ್ಳುತ್ತೆ. ಅಂದ್ರೆ ಯಾವುದೇ ಒಂದು ವೃತ್ತಿ ಶಿಕ್ಷಣಕ್ಕೆ ಪ್ರವೇಶ ಪರೀಕ್ಷೆ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ಸ್ಪರ್ಧೆ ಇದೆ. ಸೊ ಆ 12ನೇ ತರಗತಿ ಪಾಸ್ ಆಗಿ ಹೊರಗಡೆ ಬಂದಾಗ ಒಬ್ಬ ಸರ್ಕಾರಿ ಶಾಲೆಯಲ್ಲಿ ವಿದ್ಯೆ ಕಲಿತ ಮಗು ಮತ್ತೆ ಖಾಸಗಿ ಶಾಲೆಯಲ್ಲಿ ವಿದ್ಯೆ ಕಲಿತ ಮಗು ಇಬ್ಬರು ಸರಿಸಮಾನರಾಗಿ ಅವರು ಜೊತೆಗೆ ನಿಲ್ಲುವಂತಾಗಬೇಕು. ಯಾವುದೇ ರೀತಿಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ವಿದ್ಯೆ ಕಲಿತ ಮಗು ಯಾವುದೇ ಕಾರಣಕ್ಕೆ ಅವರು ಹಿಂದೆ ಉಳಿಬಾರದು. ಅವರು ಇವರಿಗೆ ಸರಿಸಮಾನರಾಗಿ ನಿಂತು ಆ ವಿದ್ಯೆಯನ್ನು ಪಡೆದು ಮುಂದೆ ಅವರ ವೃತ್ತಿ ಜೀವನವನ್ನು ಅವರು ಆಯ್ಕೆ ಮಾಡಿಕೊಂಡು ಅವರ ಒಂದು ಆ ಜೀವನವನ್ನು ಸಮರ್ಪಕವಾಗಿ ಲೀಡ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಇದನ್ನು ರೂಪುರೇಷೆಗೊಳಿಸಲಾಗಿದೆ. ಸೊ ಈ ಹಂತದಲ್ಲಿ ಅದಕ್ಕೆ ಏನೆಲ್ಲ ನಿಯಮಗಳಿವೆ, ಆ ನಿಯಮಗಳನ್ನು ಸರ್ಕಾರಿ ಶಾಲೆಗಳಲ್ಲಿ ಪಾಲನೆ ಮಾಡ್ತಾ ಇದ್ದಾರ. ಸೊ ಏನೆಲ್ಲ ಬೆನಿಫಿಟ್ ಕೊಡ್ಬೇಕು ಅವರಿಗೆ, ಸೊ ಏನೆಲ್ಲ ಸಿಗ್ತಾ ಇದೆ ಎಲ್ಲವನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿಕೊಂಡು ಅದನ್ನು ವರದಿ ಮಾಡುವಂತದ್ದು ಪ್ರಕ್ರಿಯೆ ಸಾಮಾಜಿಕ ಪರಿಶೀಲನೆ ಪ್ರಕ್ರಿಯೆ. ಸೊ ಇಲ್ಲಿ ದೊಡ್ಡ ಮಟ್ಟದಲ್ಲಿ ತಲೆಕೆಡಿಸುವಂತದ್ದು ಏನಿಲ್ಲ. ಸಮಗ್ರ ಶಿಕ್ಷಣ ಯೋಜನೆ ಅಂತ ಹೇಳಿದ್ರೆ ಅದರಲ್ಲಿ ಬರ್ತಕ್ಕಂಥ ವಿಚಾರಗಳು ಮುಂದೆ ಮಕ್ಕಳಿಗೆ ಪ್ರಾಥಮಿಕ ಹಂತದಿಂದ ಪದವಿ ಪೂರ್ವ ಶಿಕ್ಷಣದವರೆಗೆ ಆ ಸಿಗ್ತಕ್ಕಂತಹ ಶಿಕ್ಷಣ ಅದು ಗುಣಮಟ್ಟದಿಂದ ಕೂಡಿದಂತಾಗಿರ್ಬೇಕು ಮತ್ತು ಅವರ ಒಂದು ಫಲಿತಾಂಶವನ್ನು ಹೆಚ್ಚಳ ಮಾಡುವಂತಹ ನಿಟ್ಟಿನಲ್ಲಿ ಅದಕ್ಕೂ ಕೂಡ ಅದು ಪೂರಕ ಆಗಿರಬೇಕು. ಮತ್ತು ಅವರ ವೃತ್ತಿ ಜೀವನಕ್ಕೆ ಮುಂದೆ ಅವರ ವೃತ್ತಿ ಜೀವನವನ್ನು ಆಯ್ಕೆ ಮಾಡಿಕೊಳ್ಳುವಾಗ ಅದು ಕೂಡ ಈ ಒಂದು ಶಿಕ್ಷಣದ ವ್ಯವಸ್ಥೆ ಪೂರಕವಾಗಿರಬೇಕು ಅನ್ನೋದು ಸಮಗ್ರ ಶಿಕ್ಷಣ ಯೋಜನೆ ಅಡಿಯಲ್ಲಿ ಅಳವಡಿಸಿಕೊಂಡಿರುವಂತಹ ಅಂಶಗಳು. ಇದು ನಿಮಗೆ ಮನದಟ್ಟಾಗಿ ಸಮಗ್ರ ಶಿಕ್ಷಣ ಯೋಜನೆ ಅಂತ ಹೇಳಿದ್ರೆ. ಸೊ ಅದನ್ನು ಹೊರತುಪಡಿಸಿ ಮಕ್ಕಳಿಗೆ ನಾವು ಜನರಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ಪ್ರತಿಯೊಂದು ಸಮಯಗಳಲ್ಲಿ ನಾವು ಇದನ್ನು ಹೇಳ್ತಾ ಬರ್ತಾ ಇದ್ದೀವಿ. ನಮಗೆ 24 ಶಾಲೆಗಳನ್ನು ಈಗಾಗಲೇ ಆಗಿದೆ. ಈಗ 20 ಶಾಲೆಗಳನ್ನು ಮತ್ತೆ ಈ ಒಂದು ಆರ್ಥಿಕ ವರ್ಷದಲ್ಲಿ ಮಾಡಿದ್ದೇವೆ. ಸೊ ಇಲ್ಲಿ ನಮಗೆ ತುಂಬಾ ಅನುಭವಗಳು ಈ ಒಂದು ಸಮಗ್ರ ಶಿಕ್ಷಣ ಸಾಮರ್ಥ್ಯ ಪರಿಶೋಧನೆ ಮಾಡುವ ಹಂತದಲ್ಲಿ ತುಂಬಾ ಅನುಭವಗಳು ಆಗಿದೆ. ಆ ಅನುಭವಗಳನ್ನು ನಿಮ್ಗೆ ಹಂಚಿಕೊಳ್ಬೇಕು ಅಂತ ಹೇಳಿದ್ರೆ ಅದರಲ್ಲಿ ಒಂದೇ ವಿಚಾರ ಏನು ಅಂತ ಹೇಳಿದ್ರೆ, ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ದಾಖಲಾತಿಗಳು ಕುಸಿತ ಆಗ್ತವೆ. ಇದು ನಾವು ಕಂಡುಕೊಂಡಂತಹ ದೊಡ್ಡ ಮಟ್ಟದ ಸಮಸ್ಯೆ. ಇದಕ್ಕೆ ಪರಿಹಾರ ಇಲ್ವಾ? ಪೋಷಕರು ಮಾತಾಡಬೇಕು. ನಾನು ಒಬ್ಬರೇ ಮಾತಾಡಲ್ಲ, ನೀವು ಮಾರ್ಗದರ್ಶನ ಮಾಡ್ಕೊಂಡು ಮಾತಾಡಲ್ಲ. ಈಗ ಈ ಒಂದು ಸಮಸ್ಯೆಗೆ ಪರಿಹಾರ ಇಲ್ವಾ? ಮಕ್ಕಳ ದಾಖಲಾತಿ ಕಡಿಮೆ ಆಗಲಿಕ್ಕೆ ಕಾರಣ ಏನು? ಏನಾಗಿರ್ಬೋದು ನಿಮ್ಮಗಳ ಅಭಿಪ್ರಾಯದಲ್ಲಿ ಹೇಳಿ, ಪರವಾಗಿಲ್ಲ. ಈಗ ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂತಹ ಎಲ್ಲ ಮಕ್ಕಳ ಪೋಷಕರು ಅವರಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡ್ಬೇಕು ಅಂತ ಎಲ್ಲರೂ ಕನಸಿರುತ್ತೆ. ಅಫ್ಕೋರ್ಸ್ ಎಲ್ಲ ಹೆತ್ತವರ ಕನಸದು. ಆದ್ರೆ ನಮಗೆ ಬಹಳಷ್ಟು ಹತ್ತಿರ ಇರುವಂತದ್ದು ಗ್ರಾಮೀಣ ಭಾಗದಲ್ಲಿ ಸರ್ಕಾರಿ ಶಾಲೆಗಳು, ಹೌದಲ್ವಾ? ಸೊ ನಾವು ಅದನ್ನು ಬಿಟ್ಟು ಮಿಕ್ಕಿದನ್ನು ಪೂರೈಕೆ ಮಾಡುವಂತಹ ಶಕ್ತಿ ನಮ್ಮಲ್ಲಿ ಗ್ರಾಮೀಣ ಭಾಗದಲ್ಲಿ ಹೆಚ್ಚು ಕಮ್ಮಿ ಇರಲ್ಲ ಅಲ್ವಾ? ಸೊ ಇಲ್ಲಿ ನಾವು ಈ ಒಂದು ವಿಚಾರದಲ್ಲಿ ಒಂದು ವಿಚಾರವನ್ನು ಚರ್ಚೆ ಮಾಡೋದಾದ್ರೆ ಏನ್ ಸಮಸ್ಯೆ ಇರ್ಬೋದು? ಮುಖ್ಯವಾಗಿ ನಿಮ್ಮ ಅನಿಸಿಕೆ ಪ್ರಕಾರ ಏನಿರ್ಬೋದು? ಮಕ್ಕಳ ದಾಖಲಾತಿ ಕಡಿಮೆ ಆಗಲಿಕ್ಕೆ ಕಾರಣ ಏನಿರ್ಬೋದು? ಏನಿಲ್ಲ ಇಲ್ಲ ಇದೆಯಾ? ಇದೆಲ್ಲ ಒಪ್ಕೋತೀರಾ? ಹೇಳಿ, ಒಂದೊಂದಾಗಿ ಹೇಳಿ. ಏನು ಸಮಸ್ಯೆ ಇಲ್ಲ, ನಾವು ಎಲ್ಲರೂ ಒಂದೇ.
ನಾನು ಇಲ್ಲಿ ಲೆಕ್ಚರ್ ಕೊಡ್ಲಿಕ್ಕೆ ಬಂದಿಲ್ಲ, ನಾನು ನಿಮ್ಮಲ್ಲಿ ಒಬ್ಬನಾಗಿ ಮಾತಾಡ್ತಿರೋದು. ನಿಮ್ಮ ಸಮಸ್ಯೆಯನ್ನು ನಮಗೂ ಅರ್ಥ ಆಗಿದೆ. ನಾವು ಇಷ್ಟು ಶಾಲೆಗಳನ್ನು ಮಾಡುವಾಗ ಆಸ್ ಎ ಪೋಷಕರಾಗಿ ನಿಮ್ಮಲ್ಲಿ ಯಾವ ರೀತಿ ಒಂದು ಅಭಿಪ್ರಾಯ ಇರುತ್ತೆ ಅನ್ನೋದ್ರ ಬಗ್ಗೆ ಕೂಡ ನಮಗೆ ಕಲ್ಪನೆ ಇದೆ. ಅದನ್ನು ನಿಮ್ಗಳ ಬಾಯಿಂದ ನಾನು ಕೇಳಬೇಕಷ್ಟೇ. ಏನಿರ್ಬೋದು ಇಂಗ್ಲಿಷ್ ವ್ಯಾಮೋಹ ಇರ್ಬೋದಾ? ಕರೆಕ್ಟಾ? ಇದೆ, ಮೇಜರ್ ಆಗಿ ಅದು ಕನ್ಸಿಡರ್ ಮಾಡ್ಬೋದು ಅಲ್ವಾ? ಓಕೆ, ಅದು ತಪ್ಪಲ್ಲ. ಸೊ ಅದು ನಮಗೆ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಉದ್ದು ಅದು ಮತ್ತೆ ಬೇರೆ ಏನಿರ್ಬೋದು? ಹೇಳಿ, ಪರವಾಗಿಲ್ಲ, ಜೋರಾಗಿ ಹೇಳಿ. ವಿಜಯಲಕ್ಷ್ಮಿ ಇಲ್ಲಿಲ್ಲ, ನಮ್ಮ ಜೊತೆ ಮಾತಾಡಿದ್ರೆ ನಿಮಗೆ ನಿದ್ದೆ ಬರಲ್ಲ. ನಿದ್ದೆ ಬರಲ್ಲ. ಓಕೆ, ಇದು ನಮ್ಮಲ್ಲಿ ಇವಾಗ ನಾವು ಕಂಡುಕೊಂಡಂಥದ್ದು ಮೇಜರ್ ಪ್ರಾಬ್ಲಮ್ ಇದೆ. ಈಗ ಯಾಕೆ ಈಗ ಒಂದು ತಿಳ್ಕೊಳ್ಳಿ, ನಾವು ಸರ್ಕಾರ ನಮ್ಮ ವ್ಯಾಪ್ತಿಯಲ್ಲಿ ಇರತಕ್ಕಂತಹ ಶಾಲೆಗಳನ್ನು ಬಿಟ್ಟು ನಾವು ಹೊರಗಡೆ ಹೋಗ್ತಾ ಇದೀವಿ ಅಂತ ಹೇಳಿದ್ರೆ ನಮ್ಮ ಶಾಲೆಗೆ ನಾವೇ ಚಪ್ಪಲಿ ಹಿಡಿತಾ ಇದ್ದೀವಿ ಅಲ್ವಾ? ಸೊ ಇಲ್ಲಿ ಏನಾಗುತ್ತೆ, ಇಲ್ಲಿ ಶಿಕ್ಷಕರು ಇರ್ತಾರೆ, ಶಾಲೆ ಇರುತ್ತೆ, ಕಟ್ಟಡ ಇರುತ್ತೆ, ಕ್ರಮೇಣ ನಿಂತು ಮಕ್ಕಳ ದಾಖಲಾತಿ ಕಡಿಮೆ ಆಗ್ತಾ ಬಂದಾಗಿ ಒಂದಿನ ಪೂರ್ತಿಯಾಗಿ ಮುಚ್ಚೋಗುತ್ತೆ. ಇಲ್ಲಿ ಇರತಕ್ಕಂತ ಶಿಕ್ಷಕರು ಅವ್ರ ಮನೆಗೆ ಹೋಗಲ್ಲ, ಬೇರೆ ಶಾಲೆಗೆ ಹೋಗುದು ಅಲ್ವಾ? ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇದರಿಂದ ಎಫೆಕ್ಟ್ ಆಗುವಂಥದ್ದು ಅಲ್ಲಿ ಯಾರು ತುಂಬಾ ಕಷ್ಟದಲ್ಲಿರ್ತಾರೆ, ಅವರಿಗೆ ಮಕ್ಕಳ ಜೀವನವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇರಲ್ಲ. ಅಂಥವರು ತುಂಬಾ ಇದರಿಂದ ಬಾಧಕ ಕೊಡುವಂತ ವ್ಯಕ್ತಿಗಳಾಗ್ತಾರೆ. ಯಾಕಂತ ಹೇಳಿದ್ರೆ ಅವರಿಗೆ ಶಕ್ತಿ ಇಲ್ಲ ಅಲ್ವಾ? ಎಲ್ಲ ನಿಮ್ಗೆ ಗೊತ್ತಿಲ್ಲ, ಕೆಲವೊಂದು ಕಡೆಗಳಲ್ಲಿ ಮಕ್ಕಳಲ್ಲಿ ಇವಾಗ ಈ ಬಿಸ್ಕಿಟ, ಹಾಲು ಇದೆಲ್ಲ ಬರ್ಲಿಕ್ಕೆ ಕಾರಣನೇ ಇದು. ಯಾಕಂತ ಹೇಳಿದ್ರೆ ಗ್ರಾಮೀಣ ಭಾಗದಲ್ಲಿ ಜನರು ಅವತ್ತು ಕೆಲಸ ಮಾಡಿದ್ರೆ ಅವತ್ತು ಅವರು ಒಂದು ಹೊಟ್ಟೆ ತುಂಬ ತಿನ್ನುವಂತ ಒಂದು ವ್ಯವಸ್ಥೆ ಇದೆ, ಪರಿಸ್ಥಿತಿ ಇದೆ. ಅಂತಹ ಮಕ್ಕಳು ಅವರು ಬೆಳಿಗ್ಗೆ ಊಟ ಇಲ್ಲದೆ ಶಾಲೆಗೆ ಬರ್ತಾರೆ. ಶಾಲೆಗೆ ಬಂದಾಗ ಅವರು ಸಂಜೆವರೆಗೆ ಅವರು ಶಾಲೆಯಲ್ಲಿ ಕೂತು ತರಗತಿಗಳನ್ನು ಆಲಿಸಲಿಕ್ಕೆ ಅವರಿಗೆ ಶಕ್ಯತೆ ಇರುತ್ತಾ? ಓಕೆ, ನೀವು ಹೇಳೋದು ಕರೆಕ್ಟ್ ಇದೆ. ಕೆಲವೊಂದು ಕಡೆ ಏನಾಗಿದೆ ಗೊತ್ತಾ, ಅವರಿಗೆ ಏನು ಈ ಅಕ್ಕಿ ಕೊಡ್ಲಿಕ್ಕೆ ಬೇಸಿಕ್ ಏನಿದೆ ರೇಷನ್ ಕಾರ್ಡ್ ಅದನ್ನು ಮಾಡ್ಕೊಳ್ಳಿಕ್ಕೆ ಇದು ವ್ಯವಸ್ಥೆ ಇರಲ್ಲ. ಇದ್ದಾರೆ ಬಟ್ ಆ ಒಂದು ಉದ್ದೇಶಕ್ಕೆ ಈ ಬಿಸಿಯೂಟ ಬಂದಿರುವಂಥದ್ದು ಆಯ್ತಾ? ಸೊ ಇಲ್ಲಿ ಏನಾಗುತ್ತೆ, ಮಕ್ಕಳು ಆ ಒಂದು ಸಂಜೆವರೆಗೆ ಅಲ್ಲಿ ತರಗತಿಯಲ್ಲಿ ಕೂತು ಅವರು ತರಗತಿಯನ್ನು ಆಲಿಸಬೇಕು ಅಂತ ಹೇಳಿದ್ರೆ, ಶಿಕ್ಷಣವನ್ನು ಕೇಳಬೇಕು ಅಂತ ಹೇಳಿದ್ರೆ ಅವರಿಗೆ ಊಟ ಬೇಕು, ಎಲ್ಲೋ ಬೇಕು, ಆ ಒಂದು ನಿಟ್ಟಿನಲ್ಲಿ ಪರಿಕಲ್ಪನೆ ಬಂತು. ಸೊ ಹಾಗಾಗಿ ಆ ಒಂದು ಗ್ರಾಮೀಣ ಭಾಗದ ಜನರು ಅವರು ನಿಜವಾಗ್ಲೂ ಇದರಿಂದ ಈ ಒಂದು ಯೋಜನೆಗಳಿಂದ ಶಾಲೆ ಕಲಿಯೋದ್ರಿಂದ ಅವರಿಗೆ ನಿಜವಾಗ್ಲೂ ಕಷ್ಟ ಆಗುತ್ತೆ. ಮತ್ತೆ ಅವರ ಮಕ್ಕಳ ಒಂದು ಎಜುಕೇಶನ್ ಕಂಟಿನ್ಯೂ ಮಾಡಲಿಕ್ಕೆ ಕೂಡ ಅವರು ಮುಂದೆ ಹೋಗಲ್ಲ, ಅಲ್ಲಿಂದ ಅವರ ಒಂದು ಎಜುಕೇಶನ್ ಡಿಸ್ಕಂಟಿನ್ಯೂ ಆಗುತ್ತೆ. ಈ ತರ ಅನೇಕ ಪ್ರಕರಣಗಳು ಬಂದಿದೆ. ಆದ್ರೆ ಇದು ನಮ್ಮಲ್ಲಿ ಇನ್ನೊಂದು ಸಮಸ್ಯೆ ಇಲ್ಲ. ದೂರದ ಅಪ್ರೆಂಟಿಸ್ ಏನು ನೀವು ಹೇಳ್ತಾ ಇದ್ದೀರಾ, ಅಲ್ಲೂ ಇವಾಗಲೂ ಕೂಡ ಇಂಥ ಪರಿಸ್ಥಿತಿಗಳು ಜ್ವಲಂತ ಸಮಸ್ಯೆಗಳು. ಅದು ಇನ್ನೂ ನಾವು ಗ್ರಾಮದ ಎಲ್ಲ ಯೋಜನೆಗಳು ಬರ್ತಾ ಇದೆ. ಆ ಯೋಜನೆಗಳು ಒಬ್ಬ ಗ್ರಾಮದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ತಲುಪಲಿಕ್ಕೆ ಸರ್ಕಾರ ಎಲ್ಲ ಕ್ರಮ ತಗೊಳ್ತಾ ಇದೆ, ಆದ್ರೆ ತಲುಪ್ತಾ ಇಲ್ಲ. ಸೊ ಹಾಗಾಗಿ ಈಗಲೂ ಕೂಡ ನಮ್ಮ ಬೀದರ್, ಗುಲ್ಬರ್ಗ ಆ ಕಡೆ ಎಲ್ಲ ಹೋದ್ರೆ ಎಲ್ಲ ಪರಿಸ್ಥಿತಿಗಳು ನಾವು ಸ್ವಲ್ಪ ಮುಂದುವರಿದಿದ್ದೀವಿ, ನಮಗೆ ಅಂತ ಸಮಸ್ಯೆಗಳಿಲ್ಲ. ಸೊ ಅದು ಬಿಟ್ಟು ಇವಾಗಲೂ ಕೂಡ ಅಲ್ಲಿ ಇಂಥ ಪರಿಸ್ಥಿತಿಗಳು ಈಗಲೂ ಕೂಡ ಇದೆ.
ಸೊ ಆ ಒಂದು ನಿಟ್ಟಿನಲ್ಲಿ ಗ್ರಾಮೀಣ ಭಾಗದ ಸರ್ಕಾರಿ ಶಾಲೆಗಳು ಅದು ಮಕ್ಕಳ ದಾಖಲಾತಿಯನ್ನು ಕಡಿಮೆ ಮಾಡ್ತಾ ಹೋದಾಗೆ ಅಲ್ಲಿ ಸಮಸ್ಯೆಗಳು ಮತ್ತೆ ಜಾಸ್ತಿ ಆಗುತ್ತೆ. ಇದಕ್ಕೆಲ್ಲ ಪರಿಹಾರ ಏನು, ಯಾವ ರೀತಿ ನಾವು ಕಂಡುಕೊಳ್ಬೇಕಿದೆ? ಓಕೆ, ನೀವು ಹೇಳಿದ್ರಿ ಇಂಗ್ಲಿಷ್ ವ್ಯಾಮೋಹ ಅಂತ, ಆಯ್ತಾ? ಇವಾಗ ಇಂಗ್ಲಿಷ್ ವ್ಯಾಮೋಹ ಬೇಡ ಅಂತ ನಾವು ಹೇಳ್ತಾ ಇಲ್ಲ, ಅದು ಆಪ್ಷನಲ್ ನಮಗೆ. ಇವಾಗ ನಮ್ಮ ಶಾಲೆಯಲ್ಲಿ ಸಿಗ್ತಕ್ಕಂತಹ ಶಿಕ್ಷಣಕ್ಕೂ ಖಾಸಗಿ ಶಾಲೆಯಲ್ಲಿ ಸಿಗ್ತಕ್ಕಂತಹ ಶಿಕ್ಷಣಕ್ಕೂ ನಾವು ಸ್ವಲ್ಪ ತುಲನೆ ಮಾಡೋಣ ಅಷ್ಟೇ, ಬೇರೇನಿಲ್ಲ, ಕಂಪೇರ್ ಮಾಡೋಣ. ಸೊ ನಾವು ನಮ್ಮ ಯೋಜನಾ ಲಹರಿ ಯಾವ ತರ ಇರಬೇಕು ಅನ್ನೋದ್ರ ಬಗ್ಗೆ ನಾವು ಸ್ವಲ್ಪ ವಿಷಯವನ್ನು ಚರ್ಚೆ ಮಾಡಬೇಕು. ನಾವು ಹೇಳುವಂಥದ್ದು ಯಾವುದೋ ಅಂತಿಮ ಅಲ್ಲ, ಅದೇ ತರ ಮಾಡ್ಬೇಕು ಅಂತ ನಾನು ಹೇಳ್ತಾ ಇಲ್ಲ. ಬಟ್ ನಾವು ಇದಕ್ಕೆಲ್ಲ ಪರಿಹಾರವನ್ನು ಕಂಡುಕೊಳ್ಬೇಕು ಅಂತ ಹೇಳಿದ್ರೆ ನಾವು ಅದರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡಬೇಕು. ಈಗ ಸರ್ಕಾರಿ ಶಾಲೆ, ಖಾಸಗಿ ಶಾಲೆ. ಈಗ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರ ನೇಮಕಾತಿ ಯಾವ ತರ ಇರುತ್ತೆ ನಿಮ್ಗೆ ಗೊತ್ತಾ? ನಮ್ಮಲ್ಲಿ ಶಿಕ್ಷಕರು ಯಾವ ತರ ಸರ್ಕಾರಿ ಶಾಲೆ ಶಿಕ್ಷಕರು ಅಂತ ಹೇಳಿದ್ರೆ ಎಲ್ಲರೂ ಪರಿಣತರು. ಸೊ ಅವರು ಆ ಶಿಕ್ಷಣಕ್ಕೆ ಸಂಬಂಧಪಟ್ಟ ಒಂದು ತರಬೇತಿಯನ್ನು ಪಡ್ಕೊಂಡಿರ್ತಾರೆ. ಅವರು ಅದರಲ್ಲಿ ನೈಪುಣ್ಯತೆಯನ್ನು ಪಡ್ಕೊಂಡಂತಹ ಶಿಕ್ಷಕರು ಈ ಶಾಲೆಗಳಲ್ಲಿ ಆಯ್ಕೆಯಾಗಿ ಬಂದಿರ್ತಾರೆ. ಅದು ಕೂಡ ನಿಮಗೆ ಆಯ್ಕೆ ಪ್ರಾಸೆಸ್ ಯಾವ ತರ ಇದೆ ಅಂತ ನಿಮ್ಗೆ ಗೊತ್ತಿದೆ. 1000ರಲ್ಲಿ ಒಬ್ಬರು, ಅದಕ್ಕೂ ಕೂಡ ತುಂಬಾನೇ ಕಾಂಪಿಟೇಷನ್ ಇದೆ. ಸೊ ಅಲ್ಲಿ ಪಾಸ್ ಆಗಿ ಬಂದು ಮತ್ತೆ ಶಿಕ್ಷಣ ವೃತ್ತಿಯನ್ನು ಪ್ರಾರಂಭ ಮಾಡಿ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿ ಸರ್ಕಾರಿ ಶಾಲೆಯಲ್ಲಿ ನಿಮಗೆ ಶಿಕ್ಷಕರು ಯಾವ ರೀತಿ ಆಯ್ಕೆ ಆಗುತ್ತೆ ಅಂತ ಒಂದು ಚಿಕ್ಕ ಕಲ್ಪನೆ ಇದೆಯಾ? ಖಾಸಗಿ ಶಾಲೆಗಳಲ್ಲಿ ಒಬ್ರು ಕನಿಷ್ಠ ಡಿಗ್ರಿ ಪೂರೈಕೆ ಮಾಡಿದಂತಹ ಒಬ್ರು ಕನಿಷ್ಠ ಸಂಬಳಕ್ಕೆ ಯಾರು ಕೆಲಸ ಮಾಡಲಿಕ್ಕೆ ಇರ್ತಾರ, ಅವರನ್ನು ಆಯ್ಕೆ ಮಾಡಿಕೊಂಡು ಅವರು ಶಿಕ್ಷಣವನ್ನು ಕೊಡಲಿಕ್ಕೆ ಮುಂದೆ ಬರ್ತಾರೆ. ಸೊ ನಮ್ಮಲ್ಲಿ ತುಂಬಾ ಈ ತರ ವ್ಯವಸ್ಥೆ ಇದೆ. ಇಲ್ಲಿ ಒಂದು ವಿಚಾರ ನೀವು ಗಮನಿಸಬೇಕು, ನಮ್ಮ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಬೇಕಾ ಅಥವಾ ಗುಣಮಟ್ಟ ಇಲ್ಲದ ಶಿಕ್ಷಣ ಬೇಕಾ? ಸೊ ಗುಣಮಟ್ಟದ ಶಿಕ್ಷಣ ಯಾವ ತರ ಸಿಗುತ್ತೆ? ಬಂದಿದ್ದಾರೆ. ಸೊ ಅಲ್ಲಿ ನಾವು ಗುಣಮಟ್ಟದ ಶಿಕ್ಷಣವನ್ನು ನಿರೀಕ್ಷೆ ಮಾಡಬಹುದು, ಅಲ್ವ? ಒಪ್ಪಿಗೆ ಇದೆಯಾ? ಸೊ ಅದೇ ರೀತಿ ಖಾಸಗಿ ಶಾಲೆಯಲ್ಲಿ ಅವರು ಕನಿಷ್ಠ ಏನು ಶಿಕ್ಷಕರಿಗೆ ಏನು ಒಂದು ಇದು ಮಾಡಬೇಕು ಅದನ್ನು ಕೂಡ ಪಡ್ತಿರಲ್ಲ, ಡಿಗ್ರಿ ಪಾಸ್ ಮಾಡಿರ್ತಾರೆ. ಸೊ ಅಲ್ಲಿ ನಾವು ಯಾವ ರೀತಿಯ ಒಂದು ಗುಣಮಟ್ಟದ ಶಿಕ್ಷಣವನ್ನು ನಿರೀಕ್ಷೆ ಮಾಡಬಹುದು? ಸೊ ಇದರ ಬಗ್ಗೆ ಪೋಷಕರಾಗಿ ನಾವು ಯಾವತ್ತೂ ಚರ್ಚೆ ಮಾಡ್ತೇವಾ? ನಮಗೆ ಇವಾಗ ಏನಾಗಿದೆ ಸ್ಟೇಟಸ್ ಅಂದ್ರೆ ಪಕ್ಕದ ಮನೆಯವರೊಬ್ಬ ಇಂಗ್ಲಿಷ್ ಮೀಡಿಯಂ ಹೋಗ್ತಾ ಇಲ್ಲ ಅಂತ ಹೇಳಿದ್ರೆ ನಾವು ಎಷ್ಟೇ ಖರ್ಚು ಮಾಡಿ ನಾವು ಅವನಿಗೆ ಸರಿಸಮನಾಗಿ ನಮ್ಮ ಮಗು ಕೂಡ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದಬೇಕು ಅನ್ನೋದು ಎಲ್ಲ ಪೋಷಕರ ಒಂದು ನಿರ್ಧಾರ ಆಗಿರುತ್ತೆ. ಸೊ ಈ ತರ ಯೋಚನೆ ಮಾಡೋದು ಬಿಟ್ಟು ನಮ್ಮ ಮಗುವಿಗೆ ನಾಳೆ ಅವನ ಜೀವನವನ್ನು ಕಲ್ಪಿಸಿಕೊಳ್ಳಲಿಕ್ಕೆ ಅವನಿಗೆ ಒಂದು ಗುಣಮಟ್ಟದ ಶಿಕ್ಷಣದ ಅಗತ್ಯ ಇದೆ ಎನ್ನುವ ಬಗ್ಗೆ ನೀವು ಚಿಂತನೆ ಮಾಡಿದ್ರೆ ಖಂಡಿತ ಈ ತರ ಒಂದು ಏನು ಮಕ್ಕಳ ದಾಖಲಾತಿ ಕಡಿಮೆ ಆಗುವಂತ ಪ್ರಮೇಯ ಬರ್ಲಿಕ್ಕಿಲ್ಲ ಅಂತ ಅನ್ನೋದು ನಮ್ದು ಓವರಾಲ್ ಇಷ್ಟು ಸಾರಿ ಬೇರೆ ಬೇರೆ ಕಡೆಗಳಲ್ಲಿ ಚರ್ಚೆ ಮಾಡಿದಾಗ ನಮಗೆ ಒಂದು ಕಂಡುಕೊಂಡಂತಹ ವಿವರವನ್ನು ಸಭೆಯಲ್ಲಿ ಮಂಡನೆ ಮಾಡ್ತಾರೆ. ಈ ಬಗ್ಗೆ ನಿಮಗೆ ಒಪ್ಪಿಗೆ ಇದೆಯಾ? ಆತರ ಯೋಚನೆ ಮಾಡೋದು ಉತ್ತಮ ಅಂತ ಹೇಳ್ತೀರಾ? ಮಾಡ್ಬೋದಲ್ವಾ? ಯಾಕಂತ ಹೇಳಿದ್ರೆ ಹೇಳಿ, ಅವರ ಮಕ್ಕಳು ಮಾತ್ರ ಇಂಗ್ಲಿಷ್ ಸೊ ಅದೇ ಅಲ್ಲೇ ಅದೇ ಪಾಯಿಂಟ್ ಏನಂತ ಹೇಳಿದ್ರೆ ಇವಾಗ ಆ ಮಕ್ಕಳು ನೀವು ನೋಡಿ ದೊಡ್ಡದಾಗಿ ನೋಡಿ, ನಮ್ಮ ಸರ್ಕಾರಿ ಶಾಲೆಯಲ್ಲಿ ಕಲಿತಕ್ಕಂಥ ಮಕ್ಕಳು ಅವರು ಜೀವಂತ ಮೌಲ್ಯಗಳನ್ನು ಕಲಿತಿರ್ತಾರೆ. ಸೊ ಅವರಿಗೆ ಇಲ್ಲಿ ಹೋದ್ರು ಹೇಗೆ ಹೋದ್ರು ಅವರು ವಾಪಸ್ ಬರ್ತಾರೆ ಅದೇ ಸ್ಥಳಕ್ಕೆ, ಅಷ್ಟು ತಿಳ್ಕೊಂಡಿರ್ತಾರೆ. ಪಾಠದ ವಿಷಯಗಳಲ್ಲಿ ಸ್ವಲ್ಪ ಹಿಂದೆ ಇರ್ಬೋದು, ಆದ್ರೆ ಜೀವನಕ್ಕೆ ಬೇಕಾದಂತಹ ಎಲ್ಲ ಮೌಲ್ಯಗಳನ್ನು ಅವರು ಕಲಿತಿರ್ತಾರೆ. ಅದೇ ಖಾಸಗಿ ಶಾಲೆಯಲ್ಲಿ ನೀವು ನೋಡಿದ್ರೆ ಮಕ್ಕಳು ಬರೀ ಪುಸ್ತಕದ ಇದರಲ್ಲೇ ಇರ್ತಾರೆ. ಅದನ್ನು ಹೊರತುಪಡಿಸಿ ಒಂದು ಬೇಸಿಕ್ ಚಿಕ್ಕ ಚಿಕ್ಕ ವಿಷಯಗಳು ಕೂಡ ಅವರಿಗೆ ಅಷ್ಟು ಬೇಗ ಈಸಿಯಾಗಿ ಅವರಿಗೆ ಅರ್ಥ ಆಗಲ್ಲ. ಅಂದ್ರೆ ಅವರು ಲಿಮಿಟೆಡ್ ಇದರಲ್ಲೇ ಅವರನ್ನು ಇದು ಮಾಡಿರ್ತಾರೆ. ಬ್ರಾಡ್ ಆಗಿ ನಮ್ಮ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಇರೋ ಮಕ್ಕಳು ಅವರಿಗೆ ಎಲ್ಲ ವಿಚಾರಗಳಲ್ಲಿ ಇರ್ತದೆ. ನೌಕರಿ ಮಾಡ್ತಾರೆ, ಸ್ಪೋರ್ಟ್ಸ್ ಅಲ್ಲಿ ಇದ್ದಾರೆ, ಎಲ್ಲ ಬಗ್ಗೆ ಇರ್ತಾರೆ. ಬಟ್
ಎಲ್ಲವನ್ನು ತಿಳ್ಕೊಂಡಿರ್ತಾರೆ. ಆದರೆ ಕಂಪೇರಿಂಗ್ ಟು ನಮ್ಮ ಖಾಸಗಿ ಶಾಲೆಯಲ್ಲಿ ಮಕ್ಕಳು ಅವರು ಶಿಕ್ಷಣಕ್ಕೆ ಒತ್ತು ಕೊಡ್ತಾರೆ. ಅವ್ರ ಶಿಕ್ಷಣವನ್ನು ಪೂರೈಸಿ ಮತ್ತೆ ಅಲ್ಲಿ ಅವರು ನಮಗೆ ಎಲ್ಲಿ ಸಿಗಲ್ಲ, ಫಾರಿನ್ಗೂ ಇಲ್ಲಿಗೂ ಅವ್ರು ಹೋಗಿ ಅಲ್ಲಿ ಸೇವೆ ಮಾಡ್ತಾರೆ. ಸೊ ಅವಾಗ ಏನಾಗುತ್ತೆ, ಅದು ಅವರವರ ಜೀವನ, ಅದು ಅದು ಅದರ ಇದು ಮಾಡಲಿಕ್ಕೆ ಬರಲ್ಲ. ಬಟ್ ಊರಲ್ಲಿ ಹೇಳುವಾಗ ಅದನ್ನು ನಾವು ಇಲ್ಲಿ ಚರ್ಚೆ ಮುಖಾಂತರ ಹೇಳಬೇಕು. ಇನ್ನೊಂದು ವಿಚಾರ, ಈಗ ನಿಮ್ಮ ಖಾಸಗಿ ಶಾಲೆಗಳಲ್ಲಿ ಮತ್ತು ನಿಮ್ಮ ಸರ್ಕಾರಿ ಶಾಲೆಗಳಲ್ಲಿ ಕೂಡ ಪೇರೆಂಟ್ಸ್ ಮೀಟಿಂಗ್ ಅಂತ ಮಾಡ್ತಾರೆ. ಹೌದಾ? ಪೋಷಕರ ಭೇಟಿ, ಪೇರೆಂಟ್ಸ್ ಮೀಟಿಂಗ್ ಮಾಡ್ತಾರಲ್ಲ, ಬರ್ತೀರಲ್ಲ. ಈಗ ಖಾಸಗಿ ಶಾಲೆಗಳಲ್ಲಿ ಅದಕ್ಕೆ ಅಂತ ಒಂದು ಟೈಮ್ ಫಿಕ್ಸ್ ಮಾಡಿರ್ತಾರೆ, ಡೇಟ್ ಫಿಕ್ಸ್ ಮಾಡಿರ್ತಾರೆ. ಆ ಟೈಮಿಗೆ ನೀವು ಹೋಗ್ಬೇಕು, ಇಲ್ಲ ಅಂತ ಹೇಳಿದ್ರೆ ಮತ್ತೆ ನಿಮಗೆ ಅವರು ಸಿಗುದಿಲ್ಲ. ಆಯ್ತಾ? ಸೊ ಮತ್ತೆ ಒಂದು ವೇಳೆ ಆಯ್ತು ನಿಮಗೆ ಏನೋ ಕಾರ್ಯ ಮಾಡಿದ್ರೆ ನಿಮಗೆ ಹೋಗ್ಲಿಕ್ಕೆ ಆಗಿಲ್ಲ, ಆಯ್ತು ಸಂಜೆ ಮೀಟ್ ಆಗೋಣ ಅಂತ ಹೇಳಿ ಕ್ಲಾಸ್ ಟೀಚರ್ ಹತ್ರ ಹೋಗ್ತೀರಾ, ಮಗನ ಬಗ್ಗೆ ಫೀಡ್ಬ್ಯಾಕ್ ಕೇಳಬೇಕು ಅಂತ ಹೋಗ್ತೀರಾ. ಆದ್ರೆ ಸಂಜೆ ಅವ್ರ ಕ್ಲಾಸ್ ಮುಗಿಸಿ ಮನೆಗೆ ಹೋಗುವ ತಾರತಮ್ಯದಲ್ಲಿ ಇರ್ತಾರೆ. ಅವರು ನಿಮಗೆ ಅಷ್ಟು ಕ್ಲೀನ್ ಆಗಿ ಮಗನ ಬಗ್ಗೆ ಹೇಳಲ್ಲ. ಆಯ್ತಾ? ಅದೇ ನೀವು ಸರ್ಕಾರಿ ಶಾಲೆಯಲ್ಲಿ ನೀವು ಯಾವತ್ತೂ ಬಂದ್ರು ನಿಮ್ಮ ಮಕ್ಕಳ ಬಗ್ಗೆ ನೀವು ಯಾವ ಮಾಹಿತಿಯನ್ನು ಕೊಡಲ್ಲ ಅಂತ ಹೇಳ್ತಾರ. ಸೊ ಏನೇ ಇದ್ರು ಪ್ಲಸ್ ಮೈನಸ್ ಹೇಳ್ತಾರೆ ಅಲ್ವಾ? ಸೊ ಇವೆಲ್ಲವೂ ಕೂಡ ನಾವು ಸ್ವಲ್ಪ ಯೋಚನೆ ಮಾಡಿದಾಗ ನಿಮಗೆ ನಾನು ಯಾವುದಕ್ಕೂ ಈ ಒಂದು ತೀರ್ಮಾನಕ್ಕೆ ಬನ್ನಿ ಅಂತ ಹೇಳ್ತಾ ಇಲ್ಲ, ಬಟ್ ಎಲ್ಲವನ್ನು ಕಂಪೇರ್ ಮಾಡಿ ಅಳೆದು ತೂಗಿ ನೋಡಿದಾಗ ನಿಮಗೆ ಒಂದು ಸ್ಪಷ್ಟ ನಿರ್ಧಾರಕ್ಕೆ ಬರಲಿಕ್ಕೆ ಆಗುತ್ತೆ. ಸೊ ಹಾಗಾಗಿ ಎಲ್ಲ ವಿಚಾರಗಳು ನಮ್ಮಲ್ಲಿ ನಾವು ಚರ್ಚೆ ಮಾಡ್ಕೊಂಡಿದ್ದೀವಿ. ನಾನು ನೋಡಿದೆ ಕಳೆದ ನಾವು ಇವಾಗ 2023-24ನೇ ಸಾಲಿನ ಒಂದು ಸಾಮಾಜಿಕ ವರದಿಯ ಆರ್ಥಿಕ ವರ್ಷದ ಸಾಮಾಜಿಕ ಪರಿಶೀಲನೆ ಇವಾಗ ಮಾಡ್ತಾ ಇದ್ದೀವಿ. ಸೊ 23-24ರಲ್ಲಿ ಈ ಶಾಲೆಯಲ್ಲಿ ದಾಖಲಾತಿ ಕಡಿಮೆ ಇತ್ತು, 24-25ರಲ್ಲಿ ದಾಖಲಾತಿ ಜಾಸ್ತಿ ಆಗಿದೆ. ಸೊ ಅದು ಒಳ್ಳೆಯ ವಿಚಾರ. ನಮಗೆ ಕೆಲವು ಕಡೆಗಳಲ್ಲಿ ಮಕ್ಕಳ ಸಂಖ್ಯೆ ಜಾಸ್ತಿ ಆಗಿರುವಂತಹ ಶಾಲೆಗಳಲ್ಲಿ ಸಿಕ್ಕಿರೋದು. ಕೆಲವೊಂದು ನಮಗೆ ತುಂಬಾ ಬೇಜಾರಾಗುತ್ತೆ. ಯಾಕಂತ ಹೇಳಿದ್ರೆ ನಮಗೆ ಶಾಲೆಗೆ ಹೋಗೋದು ಅಂತ ಹೇಳಿದ್ರೆ ತುಂಬಾನೇ ಖುಷಿ. ಯಾಕಂತ ಹೇಳಿದ್ರೆ ಮಕ್ಕಳ ಜೊತೆ ಬೆರೆಯುವುದು ನಮಗೆ ಮತ್ತೆ ನಮ್ಮ ಬಾಲ್ಯದ ನೆನಪುಗಳನ್ನು ಮರುಕಳಿಸುವಂತಹ ಒಂದು ಪ್ರಯತ್ನ. ಏನಾಗಿದೆ, ಕೆಲವು ಕಡೆಗಳಲ್ಲಿ ತುಂಬಾ ಒಳ್ಳೆಯ ಕಟ್ಟಡಗಳಿರುತ್ತೆ, ತರಗತಿಗಳಿರುತ್ತೆ, ಅಲ್ಲಿ ಮಕ್ಕಳ ಸಂಖ್ಯೆ ವರ್ಷ ಕ್ರಮೇಣ ಕಡಿಮೆ ಬರ್ತಾ ಇದೆ ನೋಡಿದಾಗ. ಮತ್ತೆ ಕೆಲವೊಂದು ಕಡೆಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಮಕ್ಕಳ ಸಂಖ್ಯೆ ಇದೆ, ಅವರಿಗೆ ಒಂದು ಸುಸಜ್ಜಿತವಾದ ಕಟ್ಟಡ ಇಲ್ಲ, ತರಗತಿಗಳಿಲ್ಲ. ಈ ತರ ಒಂದು ವಿರೋಧಾಭಾಸದ ಒಂದು ಪ್ರಕರಣ. ಇದೆಲ್ಲವನ್ನು ನಾವು ಕಂಡುಕೊಂಡಿದ್ದೇವೆ. ಸೊ ಇದು ಕೂಡ ನಾವು ನಮ್ಮಲ್ಲಿ ಚರ್ಚೆ ಮಾಡ್ತಕ್ಕಂತಹ ವಿಚಾರಗಳು. ಈಗ ಸರ್ಕಾರಕ್ಕೆ ನಾವೆಲ್ಲವನ್ನು ನಾವು ಡಿಪೆಂಡ್ ಆಗ್ಲಿಕ್ಕೆ ಆಗಲ್ಲ. ಇವೆಲ್ಲವೂ ಈಗ ಸರ್ಕಾರಿ ಶಾಲೆಗಳು ಅಂತ ಹೇಳೋದು. ಸೊ ಇಲ್ಲಿ ಸರ್ಕಾರದಿಂದ ಸಿಗುವಂತ ಅನುದಾನಗಳನ್ನೆಲ್ಲ ಅಂದ್ಕೊಂಡು ಶಾಲೆ ನಡೆಸಲಿಕ್ಕಂತೂ ಖಂಡಿತ ಆಗಲ್ಲ. ಈಗ ನೀವೇ ಇದ್ದೀರಾ, ನಿಮ್ಗೆ ಗೊತ್ತಿದೆ ನೀವು ಎಷ್ಟು ಶಾಲೆಗೆ ನೀವು ನಿಮ್ಮ ಒಂದು ಕೊಡುಗೆಯನ್ನು ಕೊಡ್ತಾ ಇಲ್ಲ ಅಂತ. ಇದೆಲ್ಲರ ಕೊಡುಗೆಯಿಂದ ಈ ಶಾಲೆ ಸುಸೂತ್ರವಾಗಿ ಇವತ್ತು ಕೂಡ ನಡೀತಾ ಇದೆ, ಮುಂದೆ ಕೂಡ ನಡೀಲಿಕ್ಕಿದೆ. ಸೊ ಇದರಲ್ಲಿ ನಿಮ್ಮವರ ಒಂದು ಬಾಂಧವ್ಯ ಇದೆ, ನಿಮ್ಮ ತೊಡಗಿಸಿಕೊಳ್ಳಲಿಕ್ಕೆ ಇದೆ. ಆದ್ರಿಂದ ಇದು ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಜಾಸ್ತಿ ಆಗ್ತಿದೆ. ಸೊ ನಮ್ಮ ಶಾಲೆಯನ್ನು ಅಭಿಮಾನ ಎಲ್ಲರಲ್ಲಿ ಬಂದಾಗ ಅಲ್ಲಿ ಕಾರ್ಯಕ್ರಮ ಒಳ್ಳೆಯ ವಾತಾವರಣ ಸೃಷ್ಟಿಯಾಗುತ್ತೆ. ಸೊ ಇವಿಷ್ಟು ನಾವು ಜನರಲ್ ಆಗಿ ಚರ್ಚೆ ಮಾಡಬೇಕಾದಂತಹ ವಿಚಾರಗಳು. ಇದು ಯೋಜನೆಯಲ್ಲಿ ಸರ್ಕಾರ ಎಷ್ಟು ಮಟ್ಟಿಗೆ ಪ್ರತಿಯೊಬ್ಬ ಮಗುವಿನ ಬಗ್ಗೆ ಕಾಳಜಿ ವಹಿಸಿ ಆ ಪ್ರಶ್ನಾವಳಿಗಳನ್ನು ಕೇಳಿದೆ ಅಂತ ಹೇಳಿದ್ರೆ ಇಲ್ಲಿ 3 ವಿಚಾರಗಳು, ಅಂದ್ರೆ ಮಕ್ಕಳಿಗೆ, ಪೋಷಕರಿಗೆ, ಶಿಕ್ಷಕರಿಗೆ. ಸೊ ಈ ಮೂವರ ಬಾಂಧವ್ಯ ಚೆನ್ನಾಗಿದ್ರೆ ಮಾತ್ರ ಅದು ಮಕ್ಕಳ ಒಂದು ಬೆಳವಣಿಗೆಯಲ್ಲಿ ನಿಮಗೆ ಪ್ರತಿಫಲಿಸುತ್ತೆ. ಅಂದ್ರೆ ನಿಮ್ದು, ಮಕ್ಕಳದು ಮತ್ತೆ ಟೀಚರ್ದು ಕೋಆರ್ಡಿನೇಷನ್ ಚೆನ್ನಾಗಿದ್ರೆ ಅದು ನಿಮ್ಮ ಮಕ್ಕಳ ಫಲಿತಾಂಶದಲ್ಲಿ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ. ಈಗ ನೀವು ಶಾಲೆಯಲ್ಲಿ ಮಕ್ಕಳು ಬರೀ ನಮ್ದು ಶಾಲೆಗೆ ಸೇರಿಸಿಬಿಟ್ರೆ ನಮ್ಮ ಜವಾಬ್ದಾರಿ ಮುಗಿದೋಯ್ತು, ಇನ್ನು ಏನಿದ್ರು ಶಾಲೆಯಲ್ಲಿ ಟೀಚರ್ಗಳು ಮಾಡಬೇಕು, ಅವರಿಗೆ ಶಿಕ್ಷಣ ಕೊಡಬೇಕು, ಯಾಕೆ ಅವರಿಗೆ ಸಂಬಳ ಕೊಡಲ್ವಾ? ಈ ತರ ಎಲ್ಲ ಕೆಲವು ಯೋಚನೆ ಮಾಡುವಂಥವ್ರು ಇದ್ದಾರೆ. ಇದು ಏನು ಮಾಡೋಕ್ಕಾಗಲ್ಲ. ಆದ್ರೆ ನಾವು ನಮ್ಮ ಮಕ್ಕಳ ಜವಾಬ್ದಾರಿ ನಮಗಿದೆ, ನಾವು ಅದಕ್ಕೆ ನಮ್ಮಿಂದ ಏನಾಗುತ್ತೆ ಅದನ್ನು ನಾವು ಕೂಡ ನಮ್ಮ ಕಡೆಯಿಂದ ಮಾಡಬೇಕು. ಉಳಿದಂಥ ಶಾಲಾ ಅವಧಿಯಲ್ಲಿ ಶಿಕ್ಷಕರು ಖಂಡಿತ ಮಾಡೇ ಮಾಡ್ತಾರೆ. ಇದು ಒಂದು. ಇನ್ನು ನಾನಾಗಲೇ ಹೇಳಿದೆ ಸರ್ಕಾರ ಎಷ್ಟು ಮಟ್ಟಿಗೆ ಕಾಳಜಿ ವಹಿಸ್ತಾ ಇದೆ ಅಂತ. ಪ್ರತಿಯೊಂದು ಮಗುವಿನ
ವಿಚಾರದ ಬಗ್ಗೆ ಕೂಡ ಗಮನ ಹರಿಸಿದೆ. ಇಲ್ಲಿ ಮುಖ್ಯವಾಗಿ ಮಕ್ಕಳಿಗೆ ಲೈಂಗಿಕ ಶಿಕ್ಷಣದ ಬಗ್ಗೆ ಕೂಡ ಸರ್ಕಾರ ವರದಿ ಕೇಳ್ತಾ ಇದೆ. ಸೊ ಇಲ್ಲಿ ಸಾಫ್ಟ್ ಟಚ್ ಮತ್ತು ಗುಡ್ ಟಚ್ ಮತ್ತು ಬ್ಯಾಡ್ ಟಚ್ ಬಗ್ಗೆ ಎಷ್ಟು ಜನಕ್ಕೆ ಮಾಹಿತಿ ಗೊತ್ತಿದೆ? ಗುಡ್ ಟಚ್, ಬ್ಯಾಡ್ ಟಚ್. ಓಕೆ, ಸೊ ನಾನು ಗೊತ್ತಿದೆ ಕೆಲವರಿಗೆ. ಏನಾದ್ರು ಗುಡ್ ಟಚ್ ಬಗ್ಗೆ, ಬ್ಯಾಡ್ ಟಚ್ ಬಗ್ಗೆ ಏನಾದ್ರು ಐಡಿಯಾ ಇದೆಯಾ? ಸ್ಪರ್ಶ ಜ್ಞಾನ ಅರ್ಥ ಆಯ್ತಾ? ಶಾಲೆಯಲ್ಲಿ ನಿಮ್ಮ ಮಕ್ಕಳು ನಿಮಗೆ ಹೇಳಿದಾರ ಈ ತರ ಶಾಲೆಯಲ್ಲಿ ನಮಗೆ ಇವತ್ತೊಂದು ಪಿರಿಯಡ್ ಮಾಡಿದ್ರು, ಅಲ್ಲಿ ಈ ತರ ಎಲ್ಲ ಹೇಳಿಕೊಟ್ಟಿರೋದ್ರ ಬಗ್ಗೆ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀರಾ? ಈಗ ನಿಮ್ಮ ಮಕ್ಕಳು ಹೇಳಿರ್ತಾರೆ. ಓಕೆ, ಗುಡ್. ಸೊ ಏನು ಅಂತ ಹೇಳಿದ್ರೆ ಸ್ಪರ್ಶ ಜ್ಞಾನ ಯಾವ ರೀತಿ ಇರಬೇಕು, ಹೇಗಿರಬೇಕು. ಸೊ ಅದನ್ನು ಮೊದಲನೇದಾಗಿ ನಿಮ್ಮ ಮಕ್ಕಳು ನೀವು ಹೆತ್ತವರಾಗಿ ನೀವು ಅವರಿಗೆ ತಿಳಿಸ್ಕೊಡ್ಬೇಕು. ಸೊ ಅದಕ್ಕೂ ಕೂಡ ಒಂದು ಉತ್ತೇಜನ ಕೊಟ್ಟು ಅದರ ಒಂದು ವರದಿಯನ್ನು ಕೂಡ ಕೇಳ್ತಾ ಇದ್ದಾರೆ. ಅದು ಇವಾಗ ನಾವು ಈಗ ಏನಾಗಿದೆ ಅಂತ ಹೇಳಿದ್ರೆ ಈಗಿನ ಒಂದು ಜನರೇಷನ್ ಇದರಲ್ಲಿ ಈಗಿನ ಮಕ್ಕಳು ತುಂಬಾ ಬೇಗನೆ ಪ್ರಬುದ್ಧರಾಗ್ತಿದ್ದಾರೆ, ನಿಮ್ಗೆ ಗೊತ್ತಿದೆ. ಸೊ ಅದಕ್ಕೆ ನಮ್ಮ ಎಲ್ಲ ವಾತಾವರಣದ ಕೊಡುಗೆ ಇರ್ಬೋದು, ನಾವು ತಗೊಳ್ತಾ ಇರುವಂತಹ ಆಹಾರದ ಕ್ರಮ ಪದ್ಧತಿ ಇರ್ಬೋದು, ಎಲ್ಲವೂ ಇರುತ್ತೆ. ಸೊ ಮಕ್ಕಳು ಬೇಗನೆ ಮೆಚುರಿಟಿಗೆ ಬರ್ತಾರೆ. ಸೊ ಅವರಿಗೆ ಈ ಹಿಂದೆ ಸ್ವಲ್ಪ ಜನರೇಷನ್ ಗ್ಯಾಪ್ ಹಿಂದೆ ಹೋದಾಗ ಸ್ವಲ್ಪ ನಮ್ಮಲ್ಲಿ ಮನವರಿಕೆ ಜಾಸ್ತಿ ಇತ್ತು. ಅಂದ್ರೆ ನಮಗೆ ತರಬೇತಿಗಳು ಕೊಡ್ತಾ ಇದ್ದಾರೆ. ಸೊ ಇದು ಈ ವಿಚಾರಗಳನ್ನು ಪೋಷಕರಾಗಿ ನೀವು ಯಾವ ತರ ತಿಳ್ಕೊಬೇಕು ಅಂತ ಹೇಳಿದ್ರೆ, ಸೊ ಮಕ್ಕಳಿಂದ ಮತ್ತೆ ನಿಮ್ಮ ಮತ್ತು ಮಕ್ಕಳ ಬಾಂಧವ್ಯದ ಬಗ್ಗೆ ಚೆನ್ನಾಗಿದ್ರೆ ಈ ಎಲ್ಲ ವಿಚಾರಗಳು ನಿಮಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅಂದ್ರೆ ಮಕ್ಕಳು ಆ ಒಂದು ಲೈಂಗಿಕ ಶಿಕ್ಷಣಕ್ಕೆ, ಇವಾಗ ಲೈಂಗಿಕ ಶಿಕ್ಷಣ ಯಾವ ತರ ಅಂತಂದ್ರೆ ಇದರಲ್ಲಿ ಹುಡುಗಿಯರು ಅಂತ ಕಂಪೇರ್ ಮಾಡಕ್ ಆಗಲ್ಲ. ಇವಾಗ ಹುಡುಗರು ಕೂಡ ಹುಡುಗಿಯರಷ್ಟೇ ಸಮಾನವಾಗಿ ಲೈಂಗಿಕ ಶೋಷಣೆಗೆ ಒಳಪಡ್ತಾ ಇದ್ದಾರೆ. ಈ ಹಿಂದೆ ಇತ್ತು ಹುಡುಗಿಯರಿಗೆ ಮಾತ್ರ ಅಂತ ಇತ್ತು, ಬಟ್ ಇವಾಗ ಹುಡುಗಿಯರು ಸರಿ ಸಮಾನವಾಗಿ ಲೈಂಗಿಕ ಶೋಷಣೆಗೆ ಒಳಪಡ್ತಾ ಇದ್ದಾರೆ. ಸೊ ಪೋಷಕರಾಗಿ ನಾವು ಎಷ್ಟು ಮಾಹಿತಿಗಳನ್ನು ಅವರಿಗೆ ಕೊಡಬೇಕು ಅದನ್ನು ನೀವು ಆಸ್ ಎ ಫ್ರೆಂಡ್ಲಿ ಆಗಿ ನೀವು ಅದನ್ನು ಕೊಡಲೇಬೇಕು. ಸೊ ಅದರಲ್ಲಿ ಯಾವುದೇ ರೀತಿಯ ಮುಚ್ಚುಮರೆಲ್ಲ, ಯಾಕಂತ ಹೇಳಿದ್ರೆ ನೀವು ಕೊಡದೆ ಹೋದ್ರೆ ಅವರಿಗೆ ಅದು ಅರ್ಥ ಆಗಲ್ಲ. ಸೊ ಅವರಿಗೆ ಅದು ಬೇರೆ ರೀತಿಯಲ್ಲಿ ಮತ್ತೆ ಸಮಸ್ಯೆಗಳಿಗೆ ಕಾರಣ ಮಾಡಿಕೊಡುತ್ತೆ. ಸೊ ಇದು ಒಂದು. ಮತ್ತೆ ಆ ಒಂದು ಸಂದರ್ಭದಲ್ಲಿ ಏನಾದರೂ ನಿಮಗೆ ಗೊತ್ತಿಲ್ಲದೆ ಅಥವಾ ಮಕ್ಕಳು ಇಂತಹ ಶೋಷಣೆಗೆ ಒಳಪಟ್ಟ ಸಂದರ್ಭದಲ್ಲಿ ಅವರ ಒಂದು ಏನು ವರ್ತನೆ ಯಾವ ತರ ಇರುತ್ತೆ ಅಂತ ಹೇಳಿದ್ರೆ, ಶಾಲೆಗೆ ಹೋಗ್ಲಿಕ್ಕೆ ಇರುವಂತದ್ದು, ಮತ್ತೆ ಶಾಲೆಯ ಶಿಕ್ಷಕರನ್ನು ನಿಂದಿಸುವಂಥದ್ದು, ಒಬ್ಳೇ ಇರ್ಲಿಕ್ಕೆ ಜಾಸ್ತಿ ಇದು ಮಾಡುವಂಥದ್ದು, ಈ ತರ ಮಕ್ಕಳಲ್ಲಿ ಹಠಾತ್ ಒಂದು ಬದಲಾವಣೆ ನಿಮಗೆ ಗೋಚರಿಸ್ತಾ ಇದೆ ಅಂತ ಹೇಳಿದ್ರೆ ಅದರ ಮೂಲ ಕಾರಣ ಏನು ಅಂತ ನೀವು ದಯವಿಟ್ಟು ಅದನ್ನು ಸ್ವಲ್ಪ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. ಯಾಕಂತ ಹೇಳಿದ್ರೆ ಅದು ಮತ್ತೆ ಮುಂದೆ ಬೇರೆ ರೀತಿಯ ಒಂದು ಸಮಸ್ಯೆಗೆ ಕಾರಣ ಆಗುತ್ತೆ. ಸೊ ಹಾಗಾಗಿ ಅಂತ ಪ್ರಕರಣಗಳು ಏನೇ ಇದ್ರೂ ಕೂಡ ನೀವು ದಯವಿಟ್ಟು ಸಂಬಂಧಪಟ್ಟ ಮುಖ್ಯ ಶಿಕ್ಷಕರಿಗೆ ಗಮನಕ್ಕೆ ತರಬೇಕು. ಇನ್ನು ಲೈಂಗಿಕ ಶೋಷಣೆಗೆ ಒಳಪಡುವಂತಹ ಪ್ರಕರಣಗಳು ಎಲ್ಲಿ ಜಾಸ್ತಿಯಾಗಿ ನಡೆಯುತ್ತೆ, ಪೋಷಕರು ಎಲ್ಲಿ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಏನಾದರೂ ನಿಮಗೆ ಇರತಕ್ಕಂತಹ ಮಾಹಿತಿಗಳಾಗಿ ಏನಾದರೂ ಇದೆಯಾ? ನೋಡಿ, ಈ ಲೈಂಗಿಕ ಶಿಕ್ಷಣ, ಲೈಂಗಿಕ ಶೋಷಣೆ ಬಸ್ಸಿನಲ್ಲಿ ಬರುವಾಗ ಆಗ್ಬೋದು ಅಥವಾ ನಡ್ಕೊಂಡು ಹೋಗುವಾಗ ಆಗಿರ್ಬೋದು, ಅಲ್ಲ ಜಾಸ್ತಿಯಾಗಿ ಆಗುವಂಥದ್ದು ನಿಮ್ಮ ಫ್ಯಾಮಿಲಿ ಒಳಗಡೆನೆ ಆಗುವಂಥದ್ದು. ಇದು ದಯವಿಟ್ಟು ತಿಳ್ಕೊಳ್ಳಿ. ಯಾಕಂತ ಹೇಳಿದ್ರೆ ಒಂದು ಹಂತದಲ್ಲಿ ಮಕ್ಕಳು ಏನಾದರೂ ನನಗೆ ಈ ತರ ಮಾಡಿದ್ರು ಅಂತ ನಿಮ್ಮ ಹತ್ತಿರ ಹೇಳ್ತಾರೆ, ಅವಾಗ ನೀವೇನೋ ಒಂದು ಜಡ್ಜ್ಮೆಂಟ್ಗೆ ಬಂದಿರ್ತೀರ ಅಂತ ಹೇಳಿದ್ರೆ, ಇಲ್ಲೆಲ್ಲ ನೀವು ತಪ್ಪಾಗಿ ತಿಳ್ಕೊಂಡಿದ್ದೆ, ಆ ಥರ ಇಲ್ಲ ಅಂತ ಒಂದು ಅವರಿಗೆ ಇದು ಮಾಡಿ ಹೋಗ್ತೀವಿ. ಆಗ ಮಕ್ಕಳಲ್ಲಿ ಏನಾಗುತ್ತೆ, ಅದು ಬೇರೆನೇ ರೀತಿಯಲ್ಲಿ ಹೋಗುತ್ತೆ. ಮತ್ತೆ ನೀವು ಅದು ಏನೋ ಆ ಶೋಷಣೆ ಆಗ್ಲಿಕ್ಕೆ ಮತ್ತಷ್ಟು ಎಡೆ ಮಾಡಿಕೊಟ್ಟಾಗೆ ಆಗುತ್ತೆ. ಸೊ ನೀವಂತ ಏನಾದರೂ ನಿಮ್ಮ ಮಕ್ಕಳು ಯಾವುದೋ ಮುಗ್ಧರು, ಅವಳು ಏನು ನಿಮ್ಮ ಹತ್ರ ಮುಚ್ಚಿಡಲ್ಲ, ಅವಳು ಹೇಳುವಂಥದ್ದು ಹೇಳೇ ಹೇಳ್ತಾರೆ. ಬಟ್ ನಾವುಗಳು ಅಂತ ಅದನ್ನು ಹಂತದಲ್ಲೇ ತುಂಡರಿಸಿ ಇಲ್ಲ ನೀನು ಸುಮ್ಮನೆ ಅವರನ್ನೇ ಸ್ವಲ್ಪ ಇದು ಮಾಡ್ಲಿಕ್ಕೆ ಹೋಗ್ತೇವೆ.
ಆ ಥರ ದಯವಿಟ್ಟು ಮಾಡಕ್ಕೆ ಹೋಗ್ಬೇಡಿ. ಆ ಥರ ಏನಾದರೂ ನಿಮ್ಮಲ್ಲಿ ಅವರು ದೂರಿದ್ರು ಅಂತ ಹೇಳಿದ್ರೆ ಸೂಕ್ಷ್ಮವಾಗಿ ಗಮನಿಸಿ. ಅಲ್ಲಿ ಮತ್ತೆ ಮತ್ತೆ ಆಗ್ತಾ ಇದ್ರೆ ಮತ್ತೆ ಅದನ್ನು ನೀವು ಪ್ರತಿಭಟಿಸಲೇಬೇಕು, ಅದಕ್ಕೆ ಸೂಕ್ತ ಕ್ರಮ ತಗೊಳ್ಳೇಬೇಕು. ಇಲ್ಲ ಅಂತ ಹೇಳಿದ್ರೆ ನಮ್ಮ ಮಗುವಿನ ಭವಿಷ್ಯ ಹಾಳಾಗೋದಂತೂ ಖಚಿತ. ಸೊ ಹಾಗಾಗಿ ಬೇರೆ ಎಲ್ಲೂ ಶೋಷಣೆಗೆ ಒಳಪಡಲ್ಲ ಮಕ್ಕಳು ಜಾಸ್ತಿಯಾಗಿ. ಅದು ನಮ್ಮ ಫ್ಯಾಮಿಲಿ ಒಳಗಡೆ ಚಿಕ್ಕಪ್ಪ ಇರ್ಬೋದು, ತಮ್ಮ ಇರ್ಬೋದು, ಇವಾಗ ಎಲ್ಲ ಸಂಬಂಧಗಳು ಹೊರಗೆ ಬಂದಿದೆ. ಸಂಬಂಧಗಳಿಗೆ ಇವಾಗ ಬೆಲೆಗಳಿಲ್ಲ. ಸೊ ಈ ಒಂದು ವಿಚಾರದಲ್ಲಿ ಯಾವಾಗ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಯಾರಿಗೂ ಅರಿವಿಲ್ಲ. ಸೊ ಹಾಗಾಗಿ ಯಾವುದೇ ರೀತಿಯ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುವ ಮುಂಚೆ ಅದನ್ನು ಸ್ವಲ್ಪ ಗಂಭೀರವಾಗಿ ಪರಿಶೀಲಿಸಿ ಮತ್ತೆ ನೀವು ಅದನ್ನು ಆ ಒಂದು ಹಂತದಲ್ಲಿ ಅದನ್ನು ಚೂರು ಹಾಕಲಿಕ್ಕೆ ನೋಡ್ಬೇಕಾಗುತ್ತೆ. ಇದು ಕೂಡ ಸರ್ಕಾರ ಮಕ್ಕಳ ಬಗ್ಗೆ ಒಂದು ಕಾಳಜಿ ವಹಿಸಿ ಅದರ ಒಂದು ವರದಿಯನ್ನು ಕೂಡ ಕೇಳ್ತಾ ಇದೆ. ಸೊ ಅದೇ ರೀತಿ ಈಗೇನು ನಾವು ಶಾಲೆಯಲ್ಲಿ ಇವಾಗ ಮಕ್ಕಳ ನಿಮ್ಮ ಶಾಲೆ ಮುಗಿದ ನಂತರ ಮಕ್ಕಳು ನಿಮ್ಮಲ್ಲೇ ಜಾಸ್ತಿ ಹೊತ್ತು ಕಲಿತಾರೆ. ಸೊ ಯಾರ ಮಕ್ಕಳು ಇಲ್ಲಿ ಮೊಬೈಲ್ ಬಳಕೆ ಮಾಡ್ತಾ ಇಲ್ಲ, ಮೊಬೈಲ್ ಬಳಕೆ ಮಾಡದಿರುವ ಮಾಡೋದು ಕೇಳ್ತಲ್ಲ, ಮಾಡದಿರುವ ಓಕೆ ಅದು ಅದಲ್ಲ. ಇವಾಗ ಮೊಬೈಲ್ ನೀವು ಅವರಿಗೆ ಬಳಕೆ ಮಾಡಿಕೊಳ್ಳಿಕ್ಕೆ ಕೊಡಲ್ಲ ಎನ್ನುವರು ನಾನು ಕೇಳಿದೆ. ಸ್ವಲ್ಪ ಮಂದಿ ಇದ್ದಾರೆ, ಓಕೆ. ಬಟ್ ಯಾಕೆ ಹೇಳ್ಕೊಳ್ತೀವಿ ಅಂತ ಹೇಳಿದ್ರೆ ಈಗ ಮೊಬೈಲಲ್ಲಿ ನಾವು ತಿಳ್ಕೊಳ್ಬೇಕಾದಂತಹ ವಿಚಾರಗಳು ಇವಾಗ ಈ ಪ್ರೈಮರಿ ಲೆವೆಲಲ್ಲಿ ಅಷ್ಟು ಇಲ್ಲ. ಈಗ ನಿಮಗೆ ಬರುತ್ತೆ ಗ್ರೂಪಲ್ಲಿ ಮೆಸೇಜ್ ಬರುತ್ತೆ, ಹೋಮ್ವರ್ಕ್ ಕೊಟ್ಟಿರ್ತಾರೆ, ನೀವು ಅದನ್ನು ಹೇಳ್ತೀರಾ ಮಕ್ಕಳಿಗೆ, ನಿಮಗೆ ಗೊತ್ತಾಗಿಲ್ಲ ಅಂತಂದ್ರೆ ಮಕ್ಕಳಿಗೆ ನೋಡ್ಲಿಕ್ಕೆ ಹೇಳ್ತೀರಾ, ಓಕೆ. ಅದನ್ನು ಹೊರತುಪಡಿಸಿ ಮೊಬೈಲಲ್ಲಿ ತಿಳ್ಕೊಳ್ಬೇಕಾದಂತಹ ವಿಚಾರಗಳು ತುಂಬಾನೇ ಇದೆ, ಪೂರಕವಾದ ಮಾಹಿತಿಗಳು ತುಂಬಾನೇ ಇದೆ. ಸೊ ಮೊಬೈಲ್ ಬಳಕೆ ಮಾಡಬಾರ್ದು ಅಂತ ನನ್ನ ವಿಚಾರದ ಬಗ್ಗೆ ಹೇಳಬೇಕು ಅಂತಂದ್ರೆ ಮೊಬೈಲ್ ಬಳಕೆ ಮಾಡೋದು ತಪ್ಪಲ್ಲ. ಅದು ಎಷ್ಟರ ಮಟ್ಟಿಗೆ ಮಾಡಬೇಕೆನ್ನುವುದನ್ನು ನಿರ್ಧರಿಸಬೇಕಾದವರು ನೀವು. ಒಂದು ವಿಚಾರ. ಮತ್ತೆ ಮಕ್ಕಳು ಮೊಬೈಲ್ ಬಳಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರು ನಿಮ್ಮ ಕಣ್ಣ ಎದುರುಗಡೆ ಇರಬೇಕು. ಅಂದ್ರೆ ನಿಮ್ಮ ದೃಷ್ಟಿಯಂತರ ಅಂದ್ರೆ ಏನ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಅವರಿಗೆ ನಿಮಗೆ ನಿಗಾ ಇರಬೇಕು. ಆವಾಗ ಮಕ್ಕಳು ಬಳಕೆ ಮಾಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಆದ್ರೆ ಅವರಿಗೆ ಮಕ್ಕಳಿಗೆ ಮೊಬೈಲ್ ಕೊಟ್ಟು ನೀವು ನಿಮ್ಮ ಪಾಡಿಗೆ ನೀವು ಸೀರಿಯಲ್ ನೋಡ್ತಾ ಕೂತ್ರೆ ಮಗು ರೂಮಿಗೆ ಹೋಗಿ ಮೊಬೈಲ್ ನೋಡಿಕೊಂಡು ಇದ್ರೆ ಏನ್ ನೋಡ್ತಾರೆ ಅಂತ ನಿಮಗಂತೂ ಅರಿವಿರಲ್ಲ. ಮೊಬೈಲಲ್ಲಿ ಎಲ್ಲವೂ ಇದೆ, ಬೇಕು ಬೇಡದು ಎಲ್ಲವೂ ಇದೆ. ಇದ್ರ ಬಗ್ಗೆ ನಿಮಗೆ ಶಾಲೆಯಲ್ಲಿ ಕೂಡ ಶಿಕ್ಷಕರು ತುಂಬಾನೇ ಮಾಹಿತಿ ಕೊಟ್ಟಿರ್ತಾರೆ. ಆದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಬರೀ ನಾವು ಟಚ್ ಮಾಡಿ ಸ್ಕ್ರೋಲ್ ಮಾಡ್ತಾ ಹೋದಾಗೆ ಬೇರೆ ಬೇರೆ ವಿಷಯಗಳು ಬೇರೆ ವಿಚಾರಗಳು ಬರ್ತವೆ. ಏನಾಗುತ್ತೆ, ಪಕ್ಕನೆ ಬಂದಂತ ಒಂದು ಇದನ್ನು ವಿಡಿಯೋವನ್ನು ಮಕ್ಕಳು ಕ್ಯೂರಿಯಾಸಿಟಿಯನ್ನು ನೋಡ್ತಾರೆ. ನೋಡಿ ಮತ್ತೆ ಅದೇ ಒಂದು ಮಕ್ಕಳಿಗೆ ಅದೇ ಮತ್ತೆ ನೋಡ್ಬೇಕು ಅಂತ ಅನಿಸುತ್ತೆ. ಮತ್ತೆ ಅವರು ಆ ಒಂದು ಗೇಮ್ ಆಡುವಂಥದ್ದು ಇರ್ಬೋದು, ಇದೆಲ್ಲದಕ್ಕೂ ಆ ಚಟಕ್ಕೆ ಒಳಬಿಟ್ಟ ನಂತರ ಆ ಮಕ್ಕಳನ್ನು ವಾಪಸ್ ಕರೆತರುವುದು ತುಂಬಾನೇ ಕಷ್ಟ ಇರುತ್ತೆ. ಸೊ ನಿಮ್ಗೆ ಗೊತ್ತಿರ್ಬೋದು, ಮಕ್ಕಳು ಕೆಲವೊಂದು ಮೊಬೈಲ್ ಕೊಡೋದಕ್ಕೆ ಇದೆಲ್ಲ ಮಾಡ್ತಾ ಇದ್ದಾರೆ ಈಗಿನ ದಿನಗಳಲ್ಲಿ. ನೀವೆಲ್ಲ ಓದಿದ್ದೀರಾ. ಸೊ ಇದನ್ನು ಯಾವ ರೀತಿ ಇದನ್ನು ಇದಕ್ಕೆ ಒಂದು ಪರಿಹಾರ ಕಂಡುಕೊಳ್ಬೇಕು ಅಂತ ಹೇಳಿದ್ರೆ ಅದು ನಿಮ್ಮಲ್ಲೇ ಇದೆ. ದಯವಿಟ್ಟು ಅದೇ ಅವರಿಗೆ ಒಂದು ಟೈಮ್ ಫಿಕ್ಸ್ ಮಾಡಿ ಮತ್ತೆ ಆ ಮೊಬೈಲ್ ಅಷ್ಟೇ ಟೈಮಲ್ಲಿ ಕೊಡಿ. ಮತ್ತೆ ನೀವು ಇರಿ, ನೀವು ಇಲ್ಲದೇ ಮಕ್ಕಳಿಗೆ ಯಾವುದೇ ರೀತಿಯಲ್ಲಿ ಕೊಡಬೇಡಿ. ಸೊ ಅದು ನಿಮ್ಮಲ್ಲಿ ಆ ಒಂದು ಇದನ್ನು ಬೆಳೆಸ್ಕೊಳ್ಳಿ. ಸೊ ಅದೇ ರೀತಿ ಮಕ್ಕಳು ಏನು ನೀವು ಮಕ್ಕಳಿಗೆ ಸ್ವಲ್ಪ ಟೈಮ್ ಕೊಡಿ. ನಿಮ್ಮದು ಬಿಸಿ ಶೆಡ್ಯೂಲ್ ಇರುತ್ತೆ, ನಿಮಗೆ ಕೆಲಸ ಇರುತ್ತೆ, ಪೋಷಕರಾಗಿ ನಿಮ್ಮದೇ ಆದಂಥ ಒಂದು ಕೆಲಸ ಕಾರ್ಯಗಳಲ್ಲಿ ನೀವು ತೊಡಗಿಸ್ಕೊಂಡಿರ್ತೀರ. ಆದರೆ ನಿಮ್ಮೆಲ್ಲ ಕೆಲಸ ಕಾರ್ಯಗಳು ಮುಗಿದ ನಂತರ ಒಂದು 5-10 ನಿಮಿಷ ಅಥವಾ 15 ನಿಮಿಷದ ಮಕ್ಕಳಿಗೆ ಮೀಸಲಿಡಿ. ಅವಾಗ ಏನಾಗುತ್ತೆ, ಮಕ್ಕಳಿಗೆ ಕೂಡ ಖುಷಿ ಆಗುತ್ತೆ. ಪ್ರಾರಂಭದಲ್ಲಿ ನಿಮಗೆ ಮಕ್ಕಳು ಸ್ವಲ್ಪ ಕೋಆರ್ಡಿನೇಟ್ ಅಂದ್ರೆ ನಿಮಗೆ ಸಹಕಾರ ಕೊಡಲ್ಲ. ಮತ್ತೆ ಹೋಗ್ತಾ ಒಂದು ಖಂಡಿತ ಕೊಡ್ತಾರೆ, ಸಹಕಾರ ಕೊಡ್ತಾರೆ. ಅಂದ್ರೆ ನಮಗೆ ಟೈಮ್ ಕೊಡ್ತಾ ಇದ್ದಾರೆ, ನಮ್ಮನ್ನು ಕೂಡ ತಂದೆ ತಾಯಿ ಕನ್ಸಿಡರ್ ಮಾಡ್ತಾ ಇದ್ದಾರೆ. ಅಂದ್ರೆ ನಮಗೆ ಇವಾಗ ಒಂದು ಲೈಫ್ ಏನಾಗಿದೆ ಅಂತ ಹೇಳಿದ್ರೆ
ಫುಲ್ ಒಂದು ರೆಡಿಮೇಡ್ ತರ ಆಗಿದೆ. ಸೊ ಕೆಲಸ, ಊಟ ಮತ್ತು ತಿನ್ನೋದು ಮತ್ತು ಮಲಗುವುದು, ಬೆಳಿಗ್ಗೆ ಕೆಲಸ, ಇದೇ ರೂಟೀನ್ ಆಗಿದೆ. ಸೊ ಈ ಸಂದರ್ಭದಲ್ಲಿ ಜಾಸ್ತಿ ಪೋಷಕರಿಗೆ ಮಕ್ಕಳಿಗೆ ಟೈಮ್ ಕೊಡ್ಲಿಕ್ಕೆ ಸಾಕಾಗಲ್ಲ. ಸೊ ನೀವು ಈ ಒಂದು ರೂಢಿಯನ್ನು ಬೆಳೆಸ್ಕೊಂಡ್ರೆ ಮಕ್ಕಳು ನಿಮ್ಮ ಜೊತೆ ಮುಕ್ತವಾಗಿ ಮಾತನಾಡಲಿಕ್ಕೆ ಬಯಸ್ತಾರೆ ಮತ್ತು ಶಾಲೆಯಲ್ಲಿ ಬೆಳಗಿನ ಸಂಜೆವರೆಗೆ ಏನೆಲ್ಲ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಅವರು ಎಲ್ಲ ವಿವರಗಳನ್ನು ನಿಮಗೆ ಒಪ್ಪಿಸ್ತಾರೆ. ಸೊ ಅವಾಗ ಏನಾಗುತ್ತೆ, ಶಾಲೆಯಲ್ಲಿ ನೀವು ಶಾಲೆಗೆ ಹೋಗೋದೇ ಕೂಡ ಆ ಒಂದು ಮಾಹಿತಿಗಳನ್ನು ನೀವು ತಿಳ್ಕೊಳ್ಳಿಕ್ಕೆ ನಿಮಗೆ ಅವಕಾಶ ಆಗುತ್ತೆ. ಸೊ ನಿಮ್ಮ ಮತ್ತು ಮಗುವಿನ ಬಾಂಧವ್ಯ ಚೆನ್ನಾಗಿದ್ರೆ ಅದು ಮತ್ತೆ ಮುಂದುವರಿದು ಶಾಲೆಗೆ ಬರುತ್ತೆ. ಶಾಲೆಯಲ್ಲಿ ಶಿಕ್ಷಕರಿಗೆ ನೀವು ಮಗನ ಬಗ್ಗೆ ಎಲ್ಲವನ್ನು ಕೇಳಿ ಮತ್ತೆ ಅವನಿಗೆ ಯಾವುದಕ್ಕೆ ಇಂಟ್ರೆಸ್ಟ್ ಇದೆ ಸೊ ಅದ್ರ ಬಗ್ಗೆ ನೀವು ಶಾಲೆಯಲ್ಲಿ ಟೀಚರಿಗೆ ಹೇಳ್ತೀರಾ. ಟೀಚರ್ ಮತ್ತೆ ಆ ಒಂದು ಮಗುವಿನ ಬಗ್ಗೆ ಬಹಳ ಹತ್ತಿರದಿಂದ ಗಮನಿಸ್ತಾರೆ. ಅವನಲ್ಲಿ ಈ ವಿಚಾರದ ಬಗ್ಗೆ ಅವನಿಗೆ ಒಂದು ಅಭಿರುಚಿ ಇದೆ, ಸೊ ಅದಕ್ಕೆ ಅವನಿಗೆ ಒಂದು ಸಹಕಾರ ಸಿಗಬೇಕು, ತಿಳುವಳಿಕೆ ಬರಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ಒಂದು ತೀರ್ಮಾನಕ್ಕೆ ಬರಲಿಕ್ಕೆ ಆಗುತ್ತೆ. ಸೊ ಅವರು ಮತ್ತೆ ಅವನಿಗೆ ಬೇಕಾದಂತ ಒಂದು ಸಹಕಾರವನ್ನು ಕೊಡ್ತಾರೆ. ಅದು ಹೋಗ್ತಾ ಹೋಗ್ತಾ ಮಗು ಪೋಷಕರು ಮತ್ತು ಶಿಕ್ಷಕರ ಈ ಬಂಧನಲ್ಲ ಅದು ಗಟ್ಟಿ ಆಗುತ್ತೆ. ಆ ಗಟ್ಟಿ ಆದಾಗ ಏನಾಗುತ್ತೆ, ಮಗುವಿನ ಒಂದು ಕಲಿಕೆಯಲ್ಲಿ ಅದು ಪ್ರಗತಿಯನ್ನು ಕಾಣುತ್ತೆ. ಅದು ಅಂತಿಮವಾಗಿ ಫಲಿತಾಂಶದಲ್ಲಿ ನಿಮಗೆ ಗೋಚರ ಆಗುತ್ತೆ. ಸೊ ಎಲ್ಲ ಬಾಂಧವ್ಯ ಒಂದಕ್ಕೊಂದು ಬೆಸೆದುಕೊಂಡಿದೆ. ಹಾಗಾಗಿ ಮಕ್ಕಳ ನಡುವೆ ನೀವು ನಿರಂತರ ಒಡನಾಟ ಇಟ್ಕೊಂಡ್ರೆ ಅದು ಮಕ್ಕಳ ಶ್ರೇಯಸ್ಸಿಗೆ ಅದೇ ದೊಡ್ಡ ಬುನಾದಿ. ಸೊ ಮಿಕ್ಕಿದ್ದು ಶಾಲೆಯಲ್ಲಿ ಸಂಬಂಧಪಟ್ಟ ಶಿಕ್ಷಕರು ಅದನ್ನು ನೆರವೇರಿಸ್ತಾರೆ. ಸೊ ಇದು ಒಂದು. ಸೊ ಎಲ್ಲ ವಿಚಾರಗಳು ಯಾಕೆ ಇಲ್ಲಿ ಹಂಚ್ಕೊಳ್ತಾ ಇದ್ದೀನಿ, ನಮ್ಮ ಟಾಪಿಕ್ ಬಿಟ್ಟು ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇದು ಇವತ್ತಿಗೆ ಪ್ರಸ್ತುತ ಅವಶ್ಯಕತೆ ಇದೆ, ಹೇಳಬೇಕಾಗಿದೆ. ಅಂದ್ರೆ ಅದು ಎಷ್ಟು ಮಟ್ಟಿಗೆ ನೀವು ಕೇಳಿ ತಿಳ್ಕೊತೀರಾ ಮತ್ತು ಅದನ್ನು ಎಷ್ಟು ಮಟ್ಟಿಗೆ ಪಾಲನೆ ಮಾಡ್ಕೊತೀರಾ ಅದು ನಿಮ್ಮ ವಿವೇಚನೆಗೆ ಬಿಟ್ಟಂತಹ ವಿಚಾರಗಳು. ಯಾಕಂತ ಹೇಳಿದ್ರೆ ಶಾಲೆಯಲ್ಲಿ ಪ್ರತಿಯೊಂದು ಶಾಲೆಯಲ್ಲಿ ನನಗೆ ತಿಳಿದ ಮಟ್ಟಿಗೆ ನಾನು ಹೇಳಿರುವಂತಹ ಎಲ್ಲ ವಿಚಾರಗಳನ್ನು ನಿಮ್ಮ ಶಾಲೆಯಲ್ಲಿ ಟೀಚರ್ಗಳು ಹೇಳಿರ್ತಾರೆ. ಸೊ ಅದು ಹೇಳಿದ್ರು ಕೂಡ ಅಲ್ಲಿ ಬದಲಾವಣೆಗಳು ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಮತ್ತೆ ಅದು ವಾಪಸ್ ಅದು ಗ್ರೌಂಡ್ ಲೆವೆಲ್ಗೆ ಬರುತ್ತೆ. ಸೊ ಹಾಗಾಗಿ ಸೊ ಎಲ್ಲ ಅವಶ್ಯಕತೆಗಳನ್ನು ನೀವು ಮಾಡ್ಕೋಬೇಕು ಅಂತ ಹೇಳಿದ್ರೆ ನಿಮ್ಮಲ್ಲಿ ಮೊದಲಾಗಿ ಬದಲಾವಣೆ ಆಗಬೇಕು ಪೋಷಕರಲ್ಲಿ. ಸೊ ಆ ಬದಲಾವಣೆ ನಿಮ್ಮಲ್ಲಿ ಆಗಿ ಅದು ಬಂದಾಗ ಅದು ಮತ್ತೆ ಮುಂದೆ ಮಕ್ಕಳಿಗೂ ಕೂಡ ಇದಾಗುತ್ತೆ. ಸೊ ನಾನು ಪ್ರಾರಂಭದಲ್ಲಿ ನಿಮ್ಮಲ್ಲಿ ಒಬ್ಬರು ಅಧ್ಯಕ್ಷರಾಗಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಂಡಾಗ ನಿಮಗೆ ಒಂದು ಒಮ್ಮತಕ್ಕೆ ಬರಲಿಕ್ಕೆ ನಿಮಗೆ ಪಕ್ಕನೆ ಆಗಿಲ್ಲ. ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಮುಂದಾಳತ್ವದ ಕೊರತೆ ಇದೆ. ಯಾಕಂತ ಹೇಳಿದ್ರೆ ಒಬ್ರು ಮುಂದೆ ಬಂದು ಮಾತಾಡಿದಾಗ ಮಾತ್ರ ಅದನ್ನು ಫಾಲೋ ಮಾಡಲಿಕ್ಕೆ ಬೇರೆಯವರಿಗೂ ಅನುಕೂಲ ಆಗುತ್ತೆ. ಅದು ನಿಮ್ಮ ಮಕ್ಕಳಾಗಿರ್ಬೋದು. ನಾವೇ ಹೆಸಿಟೇಟ್ ಮಾಡಿದ್ರೆ ಅದು ಮತ್ತೆ ನಮ್ಮ ಮಕ್ಕಳು ಕೂಡ ಅದನ್ನು ಈಗ ನಾವು ಮಕ್ಕಳಿಗೆ ಪ್ರತಿಯೊಂದು ಹಂತದಲ್ಲಿ ಕೂಡ ನಾವು ಪ್ರೇರಣೆ ಕೊಡಬೇಕು. ಅವನನ್ನು ಒಂದು ಹಂತದಲ್ಲಿ ಅದನ್ನು ತುಂಡರಿಸಬಾರ್ದು. ಕಲಿಗಳಲ್ಲಿ ಇರ್ಬೋದು, ಯಾವುದೇ ಇರ್ಬೋದು. ಇವಾಗ ಒಂದು ಮಗು ಈ ಒಂದು ಪರೀಕ್ಷೆಯಲ್ಲಿ ಸ್ವಲ್ಪ ಅಂಕ ತಗೊಂಡ, ಸೊ ಅವನನ್ನು ಸಾಧ್ಯವಾದಷ್ಟು ಮುಗಿಸುವ ಪ್ರಯತ್ನ ಅಂತೂ ಮಾಡಬೇಡಿ. ಆಯ್ತು, ಅವನನ್ನು ಬೆನ್ನು ತಟ್ಟಿ ಆಯ್ತು, ಇವಾಗ ಬಿಟ್ಟು ಆಗಿರೋದು ಆಯ್ತು, ಮುಂದೆ ಟ್ರೈ ಮಾಡೋದು ಚೆನ್ನಾಗಿ ನೀನು ಮಾರ್ಕ್ಸ್ ತೆಕ್ಕೊಳ್ತೀಯಾ, ನನಗೆ ಭರವಸೆ ಇದೆ ಏನೋ ಒಂದು ಹುಡುಗಿಸೋ ಮಾತುಗಳನ್ನಾಡಿ ಅದು ಅವನಿಗೆ ಒಂದು ಏನಾಗುತ್ತೆ, ಬೂಸ್ಟ್ ಸಿಕ್ಕಾಗ ಆಗುತ್ತೆ. ಆ ಮಗುವಿನಲ್ಲಿ ಪರಿವರ್ತನೆಗೆ ಅದು ಕೂಡ ಒಂದು ಪ್ರೇರಣೆ. ಸೊ ಹಾಗಾಗಿ ನಮ್ಮ ಒಂದು ಅಪಿಯರೆನ್ಸ್ ಏನಿದೆ ಅದು ಕೂಡ ಮುಖ್ಯ ಆಗುತ್ತೆ. ಅದು ಮಕ್ಕಳಲ್ಲಿ ಮತ್ತೆ ಬರುತ್ತೆ. ಸೊ ಇವಾಗ ನೀವು ನಾರ್ಮಲ್ ಆಗಿ ನಿಮ್ಮ ಒಪಿನಿಯನ್ಗಳು ಹೇಳಿ ಅಂತ ಹೇಳಿದಾಗ ಯಾರು ಮಾತಾಡಲ್ಲ. ಯಾಕಂತ ಹೇಳಿದ್ರೆ ಹಿಂಜರಿಕೆ, ಅದು ನಮ್ದು ಒಂದು ಗ್ಯಾಪ್, ಜನರೇಷನ್ ಗ್ಯಾಪ್ ಇರ್ಬೋದು. ಅದು ಯಾಕಂತ ಹೇಳಿದ್ರೆ ನೀವು ಶಿಕ್ಷಣ ಪಡ್ಕೊಂಡಾಗ ಆ ಒಂದು ಹಂತ ಇರಲಿಲ್ಲ, ಇಷ್ಟು ಓಪನ್ ಅಪ್ ಆಗಿರಲಿಲ್ಲ. ಸೊ ಅದು ನಿಮಗೆ ಮೇ ಬಿ ತಡಿಬಹುದು. ಆದರೆ ಈಗಿನ ಕಾಲದ ಮಕ್ಕಳು ಯಾವುದನ್ನು ಅದನ್ನೆಲ್ಲವನ್ನು ಮೀರಿ ಬರ್ತಾ ಇದ್ದಾರೆ. ಸೊ ಅವಾಗ ನಾವು ಅಷ್ಟೇ ಅವರಿಗೆ ಪ್ರೇರೇಪಣೆಯನ್ನು ಕೂಡ ಕೊಡಬೇಕಾಗುತ್ತೆ ನಮ್ಮ ಹಂತದಲ್ಲಿ. ಸೊ ಆ ಮಕ್ಕಳಿಗೆ ನಮ್ಮಿಂದಾಗಿ ಅವರಿಗೆ ಯಾವುದೇ ಒಂದು ಸ್ಟೇಜ್ ಸಿಕ್ಕಾಗ, ಈಗ ಮಕ್ಕಳು ಅವರಿಗೆ ಮೊದಲ ಸ್ಟೇಜ್ ಅವರ ತರಗತಿ. ಆ ತರಗತಿಯಲ್ಲಿ ಶಿಕ್ಷಕರು ಯಾವಾಗಲೂ ಪಾಠ ಓದುವಂಥದ್ದ ಅಥವಾ ಒಂದು ಪದ್ಯ ಹೇಳುವಂಥದ್ದ ಅದನ್ನು ಮಾಡ್ಲಿಕ್ಕೆ ಹೋದಾಗ ಮಕ್ಕಳು ಹಿಂಜರಿತಾರೆ, ಅದು ಸ್ವಾಭಾವಿಕ. ಬಟ್ ಅಲ್ಲಿ ಏನಾಗುತ್ತೆ, ಆ ಮಕ್ಕಳು ಮುಂದೆ ಹೋಗಿ ಹೇಳಿದಾಗ ಅದು ಅವರಿಗೆ ಪ್ರೇರಣೆ ಸಿಗುತ್ತೆ. ಒಮ್ಮೆ ನುಗ್ಗುದು ಮಾತ್ರ ನುಗ್ಗಿದ ನಂತರ ಮತ್ತೆ ಅವರು ಹೋಗ್ತಾನೆ ಇರ್ತಾರೆ. ಅವರಿಗೆ ಒಂದು ಪುಷಪ್ ಬೇಕಿದೆ. ಆ ಪುಷಪ್
ಪಾರ್ಟಿಸಿಪೇಟ್ ಮಾಡ್ತಾ ಇಲ್ಲ ಅನ್ನೋ ಇದನ್ನು ನೀವು ಅವರ ತಲೆಗೆ ತುಂಬಿದ್ರೆ ಖಂಡಿತ ಅವನಿಗೆ ಯಾವುದೇ ರೀತಿ ಒಂದು ಹಿನ್ನಡೆ ಆಗಲ್ಲ. ಯಾಕಂದ್ರೆ ನೀವು ಪ್ರೈಸ್ ತಗೊಂಡು ಬರಬೇಕು ಅಂತ ಹೇಳಿದ್ರೆ ಅವನು ಹೋಗ್ಲಿಕ್ಕೆ ಹೆದರ್ತಾನೆ. ಜಸ್ಟ್ ಪಾರ್ಟಿಸಿಪೇಷನ್ ಮಾಡು, ಏನು ಸಮಸ್ಯೆ ಇಲ್ಲ ಅಂತ ಹೇಳಿದ್ರೆ 1 ವರ್ಷ ಪಾರ್ಟಿಸಿಪೇಷನ್ ಮಾಡ್ತಾನೆ, 2 ವರ್ಷ 3ನೇ ವರ್ಷ ಅವನು ಪ್ರೈಸ್ ಹೊಡೆಯುವಂತ ಹಂತಕ್ಕೆ ಬೆಳೆಯುತ್ತೆ ಇರ್ತಾನೆ. ಅದು ನಿಜವಾದ ಪ್ರಗತಿ. ಸೊ ಹಾಗಾಗಿ ಮಕ್ಕಳಿಗೆ ನಾವಿವಾಗ ಎಲ್ಲಗಳಿಂದಲೇ ಇದೆಲ್ಲವನ್ನು ಕೊಡಬೇಕಿದೆ. ಯಾಕಂದ್ರೆ ಈಗಿನ ಸಂದರ್ಭದಲ್ಲಿ ನಮಗೆ 100% ಇದ್ರೂ ಕೂಡ ನಾವೊಂದು ಉತ್ತಮ ಲೈಫ್ ಅನ್ನು ಲೀಡ್ ಮಾಡಲಿಕ್ಕೆ ಇಂದಿನ ಸಂದರ್ಭದಲ್ಲಿ ಸಾಧ್ಯ ಇಲ್ಲ. ನಮ್ಮಲ್ಲಿ ಏನಾದರೂ ಎಕ್ಸ್ಟ್ರಾ ಇದ್ರೆ ಮಾತ್ರ ನಾವು ಅದಕ್ಕೆ ಒಂದು ಒಂದು ನಮ್ಮ ಜೀವನವನ್ನು ಕಂಡುಕೊಳ್ಳಲಿಕ್ಕೆ ನಾವು ಸಮರ್ಥರಿದ್ದೇವೆ ಅಂತ ನಾವು ತಿಳ್ಕೋಬೇಕಾಗಿದೆ. ಅಷ್ಟರ ಮಟ್ಟಿಗೆ ಕಾಂಪಿಟೇಷನ್ ಎಲ್ಲ ಕಡೆ ಇದೆ. ಹಾಗಾಗಿ ಸೊ ಇವತ್ತಿನ ಈ ಒಂದು ಸಂದರ್ಭದಲ್ಲಿ ಯೋಜನೆ ಬಗ್ಗೆ ಹೇಳುವುದಂದ್ರೆ ನಿಮಗೆ ಸ್ವಲ್ಪ ಹೇಳಿದರೆ ಅದನ್ನು ಜಾಸ್ತಿ ತಿಳ್ಕೊಂಡ್ರೆ ಏನು ಮಾಡೋದಾಗಿಲ್ಲ. ಆ ವರದಿಗಳು ಏನಿದೆ ಅದು ಮಂಡನೆ ಆಗುತ್ತೆ. ಆ 2 ದಿನಗಳ ವರದಿ, ಅದರಲ್ಲಿ ನಿಮಗೆ ಏನಾದರೂ ಬದಲಾವಣೆಗಳು ಅಥವಾ ವರದಿಗಳಲ್ಲಿ ಇದೆಯಾ ಅದನ್ನು ನೀವು ಚರ್ಚೆ ಮಾಡಿಕೊಳ್ಳಿ ಮತ್ತು ಅದನ್ನು ತಿಳಿಸಿ, ನೇರವಾಗಿ ಮುಕ್ತವಾಗಿ ಅದನ್ನು ಹೇಳಿ. ಆ ವರದಿಗಳನ್ನು ನಾವೇನು ಕರಡು ವರದಿ ಪ್ರತಿ ಮಂಡನೆ ಮಾಡುವಂಥದ್ದು ಅದು ಮಂಡನೆ ಆಗುತ್ತೆ. ಅದು ಅಂತಿಮ. ನಾವು ವರದಿ ಮಾಡಿದ್ದು ಅಂತಿಮ ಅಲ್ಲ. ನಾವು ನೋಡಿದ್ದು ಅಥವಾ ನಾವು ಕೇಳಿದ್ದು ತಪ್ಪಿರುವುದು, ಅದನ್ನು ಇಲ್ಲಿ ಸರಿಪಡಿಸಿಕೊಳ್ಳಿಕ್ಕೆ ಮತ್ತೊಂದು ಅವಕಾಶ ಇದೆ. ಅದಕ್ಕೆ ಈ ಸಭೆಗೆ ಪ್ರಾಮುಖ್ಯತೆ ಇರುವಂಥದ್ದು. ಇಲ್ಲಿ ಅದನ್ನು ಸರಿಪಡಿಸಿಕೊಂಡು ಅದನ್ನು ಅದಕ್ಕೊಂದು ಅನುಮೋದನೆ ಕೊಟ್ಟು ಅದನ್ನು ಮತ್ತೆ ಸರ್ಕಾರದ ಹಂತಕ್ಕೆ ಕಳಿಸಿಕೊಡುವಂಥದ್ದು. ಹಾಗಾಗಿ ಆ ವರದಿಗಳು ಏನು ಹೇಳ್ತವೆ ಅದು ನಾವು ತಿಳ್ಕೊಂಡಂತಹ ನೇರ ವಿಚಾರಗಳು, ಅದನ್ನು ವರದಿ ಮಾಡ್ತಾರೆ. ಅದನ್ನು ಅದಕ್ಕೆ ಏನಾದರೂ ಬದಲಾವಣೆಗಳಿದ್ರೆ ತಿಳಿಸಿ, ಮತ್ತು ನಿಮ್ಮ ಸಲಹೆ ಸೂಚನೆಗಳಿದ್ರು ಕೂಡ ತಿಳಿಸಿ, ಮತ್ತೆ ಬೇಡಿಕೆಗಳು ಏನಾದರೂ ಇದ್ರೆ ಅದನ್ನು ತಿಳಿಸಿಕೊಳ್ಳಿ. ಸೊ ಎಲ್ಲವನ್ನು ನಡವಳಿಕೆಯಲ್ಲಿ ದಾಖಲೆ ಮಾಡಿ ಅದನ್ನು ಮುಂದಿನ ಹಂತಕ್ಕೆ ಸರ್ಕಾರಕ್ಕೆ ಕಳಿಸ್ಕೊಳ್ಳೋಣ. ಇದು ಯೋಜನೆ ಬಗ್ಗೆ ಆಗುತ್ತೆ. ಅಂದ್ರೆ ಸಾಮಾಜಿಕ ಪರಿಶೀಲನೆ ಬಗ್ಗೆ ನಾವು 3 ವಿಚಾರಗಳನ್ನು ಗಮನಿಸಿಕೊಂಡು ಬಹಳಷ್ಟು ಕೊಡ್ತೇವೆ. ಒಂದು ಪಾರದರ್ಶಕತೆ, ಉತ್ತರದಾಯಿತ್ವ ಮತ್ತು ಜನಸಹಭಾಗಿತ್ವ. ಪಾರದರ್ಶಕತೆ ಅಂತ ಹೇಳಿದ್ರೆ ಇಲ್ಲಿ ಯಾವುದೇ ರೀತಿಯ ಒಂದು ಮುಚ್ಚುಮರೆ ಇಲ್ಲ, ನೇರ ವರದಿಯನ್ನು ನಿಮ್ಮಗಳ ಮುಂದೆ ಇರುವಂತಹ ಒಂದು ಪ್ರಯತ್ನ. ಸೊ ಆ ಪ್ರಯತ್ನವನ್ನು ನಾವು ಜಾರ್ಜ್ ತಪ್ಪದೆ 2009ರಿಂದ ಈ ಸಾಮಾಜಿಕ ಪರಿಶೋಧನೆ ಕಲ್ಪನೆಯಲ್ಲಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಗೊತ್ತಿರ್ಬೋದು, ಸಾಮಾಜಿಕ ಪರಿಶೋಧನೆ ಇಡೀ ದೇಶದಲ್ಲಿ ಕರ್ನಾಟಕ ನಂಬರ್ 1 ಸ್ಥಾನದಲ್ಲಿದೆ. ಅಷ್ಟರ ಮಟ್ಟಿಗೆ ನಮ್ಮ ಒಂದು ವರದಿಯ ಪ್ರಬುದ್ಧತೆ ಇದೆ. ಅಷ್ಟರ ಮಟ್ಟಿಗೆ ಸಮರ್ಪಕವಾದ ವಸ್ತುನಿಷ್ಠ ವರದಿಯನ್ನು ನಾವು ಕೊಡ್ತಾ ಇದ್ದೀವಿ. ಸೊ ಹಾಗಾಗಿ ಆ ಒಂದು ರೀತಿಯಲ್ಲಿ ಈ ಸಾಮಾಜಿಕ ಸಮಗ್ರ ಶಿಕ್ಷಣ ಯೋಜನೆಯ ಸಾಮಾಜಿಕ ಪರಿಶೋಧನೆಯನ್ನು ಕೂಡ ನಮ್ಮ ನಿರ್ದೇಶನಾಲಯಕ್ಕೆ ಕೊಟ್ಟಿದ್ದಾರೆ. ಸೊ ಇದು ನಮ್ಮ ಒಂದು ವಸ್ತುನಿಷ್ಠ ವರದಿಗೆ ಸಂಬಂಧಂತಹ ಗೌರವ. ಇನ್ನು 2ನೇದು ಉತ್ತರದಾಯಿತ್ವ. ಶಾಲಾ ಅವಧಿಯಲ್ಲಿ ಏನೇ ಸಮಸ್ಯೆಗಳು ಸಂಭವಿಸಿದ್ರು ಕೂಡ ಅದಕ್ಕೆ ಶಾಲಾ ಮುಖ್ಯಸ್ಥರು ಅದರ ಒಂದು ಉತ್ತರದಾಯಿತ್ವವನ್ನು ಹೊಂದಿದ್ದಾರೆ. ಮತ್ತೆ ಕೊನೆಯದಾಗಿ ಉತ್ತರದಾಯಿತ್ವ ಅಂತ ಹೇಳಿದ್ರೆ ಮತ್ತೆ ಅದರಲ್ಲಿ ಮುಖ್ಯ ಪಾತ್ರ ವಹಿಸುವಂತವರು ನೀವುಗಳು. ಯಾಕಂತ ಹೇಳಿದ್ರೆ ಶಾಲೆಯ ಎಲ್ಲ ಆಗು ಹೋಗುಗಳಲ್ಲಿ ಕೈಗಾಡಿಸುವವರು ನೀವು. ಸಮಸ್ಯೆ ಯೋಜನೆಗಳು ಸಮರ್ಪಕವಾಗಿ ಜಾರಿಯಾಗಬೇಕು ಅಥವಾ ಅನುಷ್ಠಾನ ಆಗಬೇಕು ಅಂತ ಹೇಳಿದ್ರೆ ಅದರಲ್ಲಿ ಸಾರ್ವಜನಿಕರ ಪಾತ್ರ ಬಹಳಷ್ಟು ದೊಡ್ಡದಿದೆ. ಯಾಕಂತೇಳಿದ್ರೆ ಯೋಜನೆಗಳು ಅನುಷ್ಠಾನ ಮಾಡುವುದು ಅನುಷ್ಠಾನ ಇಲಾಖೆಗಳು. ಅಲ್ಲಿ ಲೋಪಗಳು ಆಗ್ತಾ ಇದೆ ಅಂತ ಹೇಳಿದ್ರೆ ಅದನ್ನು ತಟ್ಟಿ ಹೇಳುವಂತಹ ಜವಾಬ್ದಾರಿ ಇರುವಂತಹ ಇದು ಅದು ಸಾರ್ವಜನಿಕರಿಗೆ. ಇಲ್ಲಿ ಶಾಲೆಯಲ್ಲಿ ಪೋಷಕರಿಗೆ. ಆ ಪೋಷಕರು ಈ ತರ ಆಗಿದೆ, ಈ ತರ ಆಗ್ಬೇಕಿತ್ತು, ತಪ್ಪಾಗಿದೆ ಅಂತ ಹೇಳಿದಾಗ ಅದನ್ನು ತಿದ್ದಿಕೊಂಡು ಹೋಗ್ಲಿಕ್ಕೆ ಒಂದು ಕಾರಣ ಆಗುತ್ತೆ. ಮುಂದೆ ಅಲ್ಲಿ ಯಾವುದೇ ರೀತಿಯ ಲೋಪಗಳು ಆಗಲಾಗೆ ಅಲ್ಲಿ ಕ್ರಮ ತೆಗೆದುಕೊಳ್ಳಿಕ್ಕೆ ಸಹಕಾರಿಯಾಗುತ್ತೆ. ಅದೇ ರೀತಿ ಈ ನಿಮ್ಮ ಸಲಹೆ ಸೂಚನೆಗಳು ಏನಾದ್ರು ಇದೆ ಅಂತ ಹೇಳಿದ್ರೆ ಅದು ಮುಂದೆ ಯಾರು ಈ ಯೋಜನೆಯನ್ನು ಪ್ರಯೋಜನ ಪಡ್ಕೊತಾರೆ ಅವರಿಗೆ ಇನ್ನಷ್ಟು ಪರಿಣಾಮಕಾರಿಯಾಗಿ ಈ ಯೋಜನೆಯ ಪ್ರಯೋಜನವನ್ನು ಪಡ್ಕೊಳ್ಳಿಕ್ಕೆ ಒಂದು ಸಹಕಾರಿಯಾಗುತ್ತೆ. ಸೊ ಆದ್ದರಿಂದ ಈ ಎಲ್ಲ ಹಂತದಲ್ಲಿ ಸ್ಪಂದನೆ ಇರುವಂತದ್ದು ನೀವುಗಳಿಂದ. ನೀವು ಮುಕ್ತವಾಗಿ ಮಾತಾಡಲಿಕ್ಕೆ ಮಾತ್ರ ಇದರಿಂದ ಎಲ್ಲರೂ ಸಮಾಜದ ಎಲ್ಲರೂ ಶಾಲೆಯಲ್ಲಿ ಕಲಿತಕ್ಕಂಥ ಎಲ್ಲ ಮಕ್ಕಳು ಅದರ ಒಂದು ಪ್ರಯೋಜನವನ್ನು ಪಡ್ಕೊಳ್ಳುವಂತ ಆಗ್ಬೇಕೆಂಬ ನಿಟ್ಟಿನಲ್ಲಿ ನಿಮ್ಮ ಒಂದು ಭಾಗವಹಿಸಿಕೆ ಅನಿವಾರ್ಯ. ಸೊ ಹಾಗಾಗಿ ಇಷ್ಟು ವಿಚಾರಗಳು ನಾನು ನಿಮಗೆ ಹೇಳುವಂಥದ್ದು. ಸೊ ಅದನ್ನು ಹೊರತುಪಡಿಸಿ ಏನಾದರೂ ಮಾಹಿತಿಗಳು ಬೇಕಿದ್ರೆ ದಯವಿಟ್ಟು ನೀವು ಈ ಒಂದು ಸಭೆಯಲ್ಲಿ ಅದನ್ನು ಹೇಳ್ಬೋದು, ಕೇಳ್ಬೋದು. ಖಂಡಿತ ನಮಗೆ ಗೊತ್ತಿರುವಂತಹ ಮಾಹಿತಿಯನ್ನು ನಾವು ನಿಮ್ಮ ಜೊತೆ
ಹಂಚ್ಕೊಳ್ಳಿಕ್ಕೆ ನಮಗೆ ಯಾವುದೇ ರೀತಿಯ ಅಭ್ಯಂತರ ಇಲ್ಲ. ಸೊ ಹಾಗಾಗಿ ಇಷ್ಟು ಹೇಳಿ ನನಗೆ ಇವತ್ತು ಸಭೆಯಲ್ಲಿ ಇವತ್ತು ಸಮಗ್ರ ಶಿಕ್ಷಣ ಯೋಜನೆ ಬಗ್ಗೆ ಅದೇ ರೀತಿ ಸಾಮಾಜಿಕ ಪರಿಶೋಧನೆ ಬಗ್ಗೆ ಮಾತುಗಳನ್ನು ಹೇಳ್ಕೊಳ್ಳಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿದ್ದೀರಾ. ಸೊ ನಿಮ್ಮೆಲ್ಲರನ್ನ ಮತ್ತೊಮ್ಮೆ ವಂದಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು ಸರ್. ಮುಂದಕ್ಕೆ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯ ಸಾಮಾಜಿಕ ಪರಿಶೋಧನಾ ವರದಿಯ ಮಂಡನೆ. ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಾಸ್ತಿಕಟ್ಟೆ ಮೂಡುಬಿದಿರೆ ವಲಯ ಇಲ್ಲಿ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯ ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆ ನಡವಳಿಕೆಗಳು. ವರದಿ ಸಾರಾಂಶ: ವಿದ್ಯಾರ್ಥಿಗಳ ದಾಖಲಾತಿ ಕುರಿತು 2023-24 1ನೇ ತರಗತಿಯಿಂದ 7ನೇ ತರಗತಿ 1ನೇ ತರಗತಿ 10 ವಿದ್ಯಾರ್ಥಿಗಳು, 2ನೇ ತರಗತಿ 10 ವಿದ್ಯಾರ್ಥಿಗಳು, 3ನೇ ತರಗತಿ 6 ವಿದ್ಯಾರ್ಥಿಗಳು, 4ನೇ ತರಗತಿ
ಇದೆಯಾ ಅಥವಾ ಭಿನ್ನವಾಗಿ ಇದೆಯಾ? ಅದರಲ್ಲಿ ತಪ್ಪುಗಳಿದೆಯಾ? ಎಲ್ಲ ಸರಿ ಇದೆ. ಒಪ್ಪಿಗೆ ಇದೆಯಾ ವರದಿಗೆ? ಒಪ್ಪಿಗೆ ಇದೆ. ಆ ವರದಿಗೆ ಒಪ್ಪಿಗೆ ಇದೆ ಅಂತ ಹೇಳಿದ್ರೆ ಒಂದು ಚಪ್ಪಾಳೆ ಮುಖಾಂತರ ಇವಾಗ ಮತ್ತೆ ನಿಮ್ಮದು ಏನಾದರೂ ಸಲಹೆ ಸೂಚನೆಗಳಿದ್ರೆ ಅಥವಾ ಬೇಡಿಕೆಗಳೇನಾದರೂ ಇದ್ರೆ ಸಲಹೆ ಸೂಚನೆಗಳು ಅಥವಾ ಒಳ್ಳೆಯ ವಿಚಾರ ನಾವು ಹೇಳ್ಬೋದು. ಇದು ಋಣಾತ್ಮಕ ಧನಾತ್ಮಕ. ಅಧ್ಯಕ್ಷರೇ ಅಂತ ಹೇಳಿದ್ರೆ ಮೊಟ್ಟೆ ವಾರದಲ್ಲಿ 3 ದಿನ ಇದ್ರೆ ಒಳ್ಳೆಯದು ಅಂತ. ಒಂದು ದಿನ ಬಿಟ್ಟು ಒಂದು ದಿನ ಡೈಲಿ ಅಂತ ಹೇಳುವ ಮಕ್ಕಳಿಗೆ ಹೇಗೆ ಒಪ್ಪಿಗೆ ಇದೆಯಾ? ನಿಮ್ಮೆಲ್ಲರದು ಸಭೆಗೆ ಬರಬೇಕು. ಒಬ್ಬರಿಗೆ ಇಷ್ಟ ಇಲ್ಲ ಅಂತ ಬರಬಾರ್ದಲ್ಲ. ಅವರಂದ್ರೆ ಈಗ ಎಲ್ಲರ ಇದರಲ್ಲಿ ಅವರು ನೋಡಿ ನೋಡಿ ಹೇಳಿರ್ಬೋದು. ಈಗ ಅವರು ನನಗೆ ಗೊತ್ತಿಲ್ಲ, ಅವರ ಅಭಿಪ್ರಾಯ ಹೇಳಿದ್ರು. ಚರ್ಚೆ ನಿಮ್ಮದೀಗ ನೀವು ಅವರದ್ದೇ ವೈಯಕ್ತಿಕ ಆಗುದಿಲ್ಲ. ಹಾಗೆ ನಿಮ್ಮದೇನಾದರೂ ಹೇಳಿದ್ರೆ ಹೇಳ್ಬೋದು ಅಂತ ಹೇಳಿದ್ರು. ಅಭಿಪ್ರಾಯವನ್ನು ಬರ್ಕೊಳ್ಬೇಕಲ್ಲ ಅವರು. ಏನಾಗುತ್ತೆ ಬೇಕಾ? ಈಗ ಅವರು ಒಂದು ಅಭಿಪ್ರಾಯ ವ್ಯಕ್ತ ಆಯಿತು ಅಂತ ಹೇಳಿದ್ರೆ ಅದು ನಾವು ದಾಖಲೆ ಮಾಡ್ಕೊಳ್ತೀವಿ. ಈಗ ನಮಗೆ ಮೊಟ್ಟೆ 3 ದಿನಕ್ಕೆ 2 ದಿನಕ್ಕೊಮ್ಮೆ ಕೊಟ್ಟರೆ ಸಾಕು ಬೇಕಾಗಿ ಬೇಡಿಕೆ ಅಂತ ಒಂದು ತಿಳ್ಕೊಳ್ಳೋಣ ಅಷ್ಟೇ. ಈಗ ನೀವೇನು ಹೇಳಿಲ್ಲ, ಅದನ್ನು ನಾವು ದಾಖಲೆ ಮಾಡಿ ಸರ್ಕಾರಕ್ಕೆ ವರದಿ ಕಳಿಸಿಕೊಳ್ತೇವೆ. ನಮ್ಮ ಇದೇ ಥರ ಬೇರೆ ಜಿಲ್ಲೆಗಳಲ್ಲಿ ಕೂಡ ಇದರಿಂದ ಅವಿಲ ಆಗ್ತಾ ಇದ್ದಾರೆ. ಎಲ್ಲ ಜಿಲ್ಲೆಗಳಿಂದ ವರದಿ ಬಂದಾಗ ಅಲ್ಲಿ ಮಕ್ಕಳಿಗೆ ಮೊಟ್ಟೆ ಬೇಡ, 2 ದಿನಕ್ಕೊಮ್ಮೆ, 3 ವಾರದಲ್ಲಿ 3 ಬಾರಿ ಸಾಕು ಅಂತ ಅಲ್ಲಿ ಒಂದು ನಂಬರ್ಸ್ ಅಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ರಿಕ್ವೆಸ್ಟ್ ಬಂತು ಅಂತ ಹೇಳಿದ್ರೆ ಸರ್ಕಾರ ಖಂಡಿತ ಅದನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಆಯ್ತಾ? ಇವಾಗ ನಾವು ಆಸ್ ಎ ಸೋಷಿಯಲ್ ವರ್ಕರ್ ಆಗಿ ನಾವು ಬಂದು ನಮ್ಮಲ್ಲಿ ನೀವು ಇದನ್ನು ಹೇಳ್ಬೋದು, ಬಟ್ ನಾವು ಚೇಂಜ್ ಮಾಡ್ಲಿಕ್ಕೆ ಆಗಲ್ಲ. ಸರ್ಕಾರ ಹಂತದಲ್ಲಿ ಮಾಡಬೇಕಿದೆ. ಯಾವ ಥರ ಬದಲಾವಣೆ ಆಗುತ್ತೆ ಅಂತ ನಿಮ್ಗೆ ಹೇಳಿದೆ ಸರ್. ಇವತ್ತಿನ ನಾಳೆಗೆ ಬದಲಾವಣೆಗೂ ಆಗುದಿಲ್ಲ. ಈಗ ಅದಕ್ಕೆ ಹೋಗ್ಬೋದು ಅಷ್ಟೇ ಅವರು ಹೇಳಿದಾಗೆ. ಹೇಗೆ ಮಕ್ಕಳಿಗೆ 6 ದಿನ ಬೇಕಾ ಅಥವಾ 3 ದಿನ ಬೇಕಾ? ಇದೆಯಾ? ಹಾಂ ಹೇಳಿ. ಮಕ್ಕಳಿಗೆ ನಿಮ್ಮ ಅಭಿಪ್ರಾಯವನ್ನು ಹೇಳಿ. ನನಗೆ ಅರ್ಥ ಆಗಿದೆ, ಬಟ್ ಬೇರೆ ಶಾಲೆಗಳಲ್ಲಿ ಕೂಡ ನಮಗೆ ಈ ಥರ ಬಂದಿದೆ. ನಾವು ಅಲ್ಲಿ ಬಂದಿದೆ ಅಂತ ನಾವು ಅದನ್ನು ನಿಮ್ಮಲ್ಲಿ ಹೇಳಲಿಕ್ಕೆ ಆಗಲ್ಲ. ನಿಮ್ಮಿದೆ ಅಭಿಪ್ರಾಯ ನೀವು ಹೇಳಬೇಕು. ನಿಮಗೆ ಇದೆಯಾ ಬೇಡವಾ? ಎಲ್ಲಿ ಎಲ್ಲೋ ಅವರ ಕೈ ಎತ್ತಿ ನೋಡೋಣ. ಆ ಥರ ಅದು 6 ದಿವಸ ಇರ್ಲಿ ಅಂತ ಹೇಳೋರು ಕೈ ಎತ್ತಬೇಕಂತೆ. ಮಕ್ಕಳಿಗೆ 6 ದಿವಸ ಕೊಟ್ಟಿರಬೇಕು ಅವರ ಕೈ ಎತ್ತಿ. ಇರ್ಲಿ ಅಂತ ಹೇಳೋರು ಕೈ ಎತ್ತಿ. 6 ದಿವಸ ಇರ್ಲಿ ಅಂತ ಹೇಳೋರು ಕೈ ಎತ್ತಿ. ಬಟ್ ಪ್ರಸ್ತಾವನೆ ಎಲ್ಲ ಕಳಿಸ್ಬೋದಾ? ಈಗ ನೀವು 6 ದಿವಸ ಭೇಟಿಗೆ ಒಪ್ಪಿಕೊಂಡ್ರಿ, ಮತ್ತೆ ಈಗ ಅವರು ಈಗ 3 ದಿವಸ ಅಂತ ಹೇಳಿ ಕಳಿಸಿ
ಮಾಡಿದ್ರೆ ಉತ್ತಮ. ಒಂದು ಇದು ವ್ಯವಸ್ಥೆ ಸಿಕ್ಕಾಗಿದೆ ಅಂತ ಹೇಳಿದ್ರೆ ಅದು ಬೇಡ ಅಂತ ಹೇಳಿದ್ರೆ ಬದಲು ಪರ್ಯಾಯವಾಗಿ ನಾವು ಯಾವ ಥರ ಯೂಸ್ ಮಾಡ್ಕೋಬೇಕು ಅಂತ ಅದನ್ನ ಯೋಚನೆ ಮಾಡಿದ್ರೆ ಉತ್ತಮ. ಯಾಕಂದ್ರೆ ಒಂದ್ಸರಿ ಬೇಡ ಅಂತ ಹೇಳಿದ್ರೆ ಮತ್ತೆ ಅದು ಬೇಕು ಅಂತ ಹೇಳಿ ತರಲಿಕ್ಕೆ ತುಂಬಾ ಕಷ್ಟ ಇದೆ. ಈಗ ಹಾಲು ನೀವು ಹೇಳಿದ್ದು ಓಕೆ ನನಗೆ ಅರ್ಥ ಆಯ್ತು. ಬಟ್ ಅದಕ್ಕೆ ಪರ್ಯಾಯವಾಗಿ ಏನಾದರೂ ಹಾಕಿ ಕೊಡಲಿಕ್ಕೆ ಅವಕಾಶ ಇದ್ರೆ ಅದನ್ನು ನಮಗೆ ಕೊಡಲಿಕ್ಕೆ ಅವಕಾಶ ಇದೆ. ಆ ಥರ ಬೇಡಿಕೆಗಳು ಯಾಕಂದ್ರೆ ಒಮ್ಮೆಲೆ ಬೇಡ ಅಂತ ಹೇಳಿದ್ರೆ ಮತ್ತೆ ಸಫಲ ಆಗೋದು ನಮ್ಮ ಮಕ್ಕಳೇ ಅಲ್ಲ. ಸೊ ಹಾಲಿಗೆ ಏನು ಹಾಕಿ ಕೊಟ್ರೆ ಏನು ಪರ್ಯಾಯ ಏನು ಕೊಡ್ಬೋದು ಅದಕ್ಕೆ? ಸ್ಥಳೀಯವಾಗಿ ಅಲ್ಲ ನಾನು ಸ್ಥಳೀಯವಾಗಿ ಹಾಲನ್ನು ಖರೀದಿ ಮಾಡಿಕೊಂಡು ಕೊಡಲಿಕ್ಕೆ ಅವಕಾಶ ಇದ್ರೆ ಕೊಡ್ಬೋದು ಅಂತ ಬೇಡಿಕೆ. ಈಗ ನಮಗೇನು ಹಾಲಿನ ಹುಡಿಯಲ್ಲಿ ಹಾಲು ಮಾಡಿ ಅದರ ಬದಲು ಸ್ಥಳೀಯವಾಗಿ ಹಾಲು ಖರೀದಿ ಮಾಡಿ ಕೊಡಲಿಕ್ಕೆ ಅವಕಾಶ ಇದ್ರೆ ಹಾಲು ಕೊಡುವಂಥ ವ್ಯವಸ್ಥೆ. ದೀಕ್ಷಾ ಬರ್ಕೊಳ್ಳಿ. ನೋಡಿ ಇಲ್ಲಿ ಏನಾಗಿದೆ ಹೇಳಿ, ನಮಗೆ ಸ್ಪಾನ್ಸರ್ ಅಲ್ಲ ವ್ಯವಸ್ಥೆ ಇದೆ. ಈಗ ಮುಂಚೆ ಸರ್ಕಾರದ ಏನು ಕಾರ್ಯಕ್ರಮ ಇತ್ತು ಅದರಲ್ಲಿ ಮೊಟ್ಟೆ ನಮಗೆ ಸ್ಪಾನ್ಸರ್ ಒಬ್ರು ಸಿಕ್ಕಿರೋದ್ರಿಂದ ಇವಾಗ ಮತ್ತೆ 4 ದಿನಕ್ಕೆ ಎಡಿಷನ್ ಆಗಿ ಬಂದಿದೆ. ಸೊ ಅಜಿತ್ ಪ್ರೇಮ್ಜಿ ಗೊತ್ತಲ್ಲ ನಿಮಗೆ, ಅವರ ಒಂದು ಸ್ಪಾನ್ಸರ್ ಇಂದ ನಿಮಗೆ ವಾರಕ್ಕೆ 6 ದಿನ ಮೊಟ್ಟೆ ಕೊಡುವಂಥದ್ದು. ಅದು ಯಾಕೆ ಬಂದಿದೆ ಅಂತ ಹೇಳಿದ್ರೆ ನಮಗೆ ಇಲ್ಲಿ ಅಪ್ರಸ್ತುತ, ಬಟ್ ಬೇರೆ ಜಿಲ್ಲೆಗಳಲ್ಲಿ ಮಕ್ಕಳು ಪೌಷ್ಟಿಕಾಂಶದಿಂದ ಬಳಲ್ತಾ ಇದ್ದಾರೆ. ಅದು ಅವರ ಒಂದು ಇದರಲ್ಲಿ ಅದನ್ನು ಜಾರಿಗೆ ತಂದಿರುವಂಥದ್ದು. ಈಗ ಏನಾಗುತ್ತೆ, ನಮಗೆ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯೋಜನೆಗಳು ಯಾವಾಗಲೂ ನಮಗೆ ಮಾರಕವಾಗಿ ಬರುತ್ತೆ. ಯಾಕಂತೇಳಿದ್ರೆ ನಾವು ಸ್ವಲ್ಪ ಫಾರ್ವರ್ಡ್ ಇದ್ದೀವಿ. ಸೊ ಅದನ್ನು ಆದರೆ ನಾವು ಫಾರ್ವರ್ಡ್ ಇದೆ ಅಂತ ನಮಗೆ ಬೇಕಾಗಿ ಸಪರೇಟ್ ಆಗಿ ಯೋಜನೆ ಮಾಡಲಿಕ್ಕೆ ಆಗಲ್ಲ. ಸೊ ರಾಜ್ಯದಲ್ಲಿ ಎಲ್ಲವನ್ನ ಕನ್ಸಿಡರ್ ಮಾಡಿ ಅವರೊಂದು ಯೋಜನೆ ತರ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದನ್ನು ನಮಗೂ ಅಪ್ಲೈ ಆಗುತ್ತೆ. ಸೊ ಹಾಗಾಗಿ ಅದನ್ನು ನಮಗೆ ಅನಿವಾರ್ಯವಾಗಿ ಅದನ್ನು ನಾವು ಯೂಸ್ ಮಾಡಲೇಬೇಕು. ಅದು ಇರುವಂಥ ಪರಿಸ್ಥಿತಿ. ಯಾಕಂದ್ರೆ ನಿಮಗೂ ಗೊತ್ತಿಲ್ಲ, ಯಾದಗಿರಿ, ಕೊಪ್ಪಳ, ಬೀದರೆಲ್ಲ ಇನ್ನೂ ಇದೆ. ಅಲ್ಲಿ ಮಕ್ಕಳು ಪೌಷ್ಟಿಕಾಂಶದ ಕೊರತೆಯಿಂದ ಬಳಲ್ತಾ ಇದ್ದಾರೆ. ಆ ಒಂದು ಕಾರಣಕ್ಕಾಗಿ ನಾವು ಮೊಟ್ಟೆ ಕಾನ್ಸೆಪ್ಟ್ ಅನ್ನು 6 ದಿನಕ್ಕೆ ಹಾಕಿರೋ. ಸೊ ನಾವಿಲ್ಲಿ ಅದನ್ನು ಆಗಲ್ಲ, ಅದು ಅವರು ಇರ್ತಾರೆ, ಅಲ್ಲಿವರೆಗೆ ಚಾಲನೆಯಲ್ಲಿ ಇರುತ್ತೆ. ಮತ್ತೆ ಸ್ಥಿತಿಗೆ ಒಂದು ವೇಳೆ ಅವರು ವಾಪಸ್ ತಗೊಂಡ್ರೆ ಅದು ನಾರ್ಮಲ್ ಆಗಿ 2 ದಿನಕ್ಕೆ ಬರುತ್ತೆ. ಮೊಟ್ಟೆ ಒಳಗಿದ್ದು ಬೇಡ ಅಂತ ಹೇಳಿದ್ರು ಅವರು. ನಾನು ಹೇಳಿದ್ರು ಆಮ್ಲೆಟ್ ಮಾಡಿದ್ರೆ ನನಗೊಂದು ಪ್ರಶ್ನೆ, ಅದರಲ್ಲೇ ಇರೋದು ಸತ್ವ. ಆಶಾ ಕಾರ್ಯಕರ್ತೆಯಲ್ಲಿ ಅವರಿಗೆ ಗೊತ್ತಿದೆ, ಅವರು ಇದ್ದಾರೆ. ಆಮ್ಲೆಟ್ ಮಾಡಿದ್ರೆ ನನ್ನ ಮಕ್ಕಳಿಗೆ ಮೊಟ್ಟೆ ಕೊಡೋದು. ನನ್ನ ಮನೆಗೆ ಒಬ್ಬರು ಮಗಳಿದ್ದಾರೆ, ಅವಳು ಒಳಗೆ ನಾನು ಆಟ ಕಟ್ಟಿಸಿಗೆ ತಿಳಿಸ್ತೇನೆ. ಯಾಕಂದ್ರೆ ನಿನಗೆ ಏನು ಪ್ರಾಬ್ಲಮ್ ಅದರ ಹೇಳು. ನನ್ನ ಪ್ರಾಬ್ಲಮ್ ಅದೇ, ನಿನಗೆ ಅದು ತಿಂದ್ರೆ ಏನು ಆರೋಗ್ಯಕ್ಕೆ ತೊಂದರೆ ಆಗ್ತದೆ ಹೇಳು. ಡಾಕ್ಟರ್ಗೆ ತೋರಿಸಿ ನಾನು ಇದು ಮಾಡ್ತೇನೆ ಅಂತ. ತಿನ್ನದೇ ತುಂಬಾ, ಈಗ ಮೊನ್ನೆವರೆಗೂ ತಿನ್ನದಿದ್ದು, ನಾನು ಹಿಂದಿನ ಟ್ರೈ ಬಂದವರು ಕೊಟ್ಟೆ, ಈಗ ಅವರು ತಿನ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಆದರೆ ನೀವು ಆಮ್ಲೆಟ್ ತಿನ್ನಬಾರ್ದು ಅಂತ ನಾನು ಅವಳಿಗೆ ಇಟ್ಟಿದ್ದೇನೆ. ನೀವು ಆಮ್ಲೆಟ್ ಕೂಡ ತಿನ್ನಬಾರ್ದು, ಯಾಕಂದ್ರೆ ಆಮ್ಲೆಟ್ ಇದು ಮಾಡುವಾಗ ಅದನ್ನು ತಿಂತೀಯ, ಅದನ್ನು ತಿನ್ನಬಾರ್ದು. ಇದು ಕರೆಕ್ಟ್ ತಿಂತಾಳೆ. ನನಗೆ ಏನು ಪ್ರಾಬ್ಲಮ್ ಇಲ್ಲ, ನಿಜವಾಗಿ ಏನು ಪ್ರಾಬ್ಲಮ್ ಇಲ್ಲ ಗೊತ್ತಾ. ನಾನು ಗೊತ್ತುಂಟಾ, ಅದು ಬೇಡ ಅಂತ ಒಂದು ಮನಸ್ಸಿಗೆ ಪೇಟೆಯಲ್ಲಿ ಲೇಸ ಕುರ್ಕುರೆ ಎಲ್ಲ ತೆಗೆಸಿಕೊಡ್ತೇನೆ. ಇಲ್ಲಿ ಶಾಲೆದು ಒಳ್ಳೆ ಫುಡ್ ಆಗೋದಿಲ್ಲ. ನಾವು ಸಪರೇಟ್ ಮಾಡಿ ಕೊಡಲ್ಲ, ನಾವು ಸಪರೇಟ್ ತಿಂದು ನಾವು ಅವಳು
ಅಲ್ಲಿ ಸ್ಟಾಪ್ ಆಗಿರ್ತದೆ. ನಿಜವಾಗಿ ಇರುವುದು ಉಂಟಲ್ಲ ಆಶಕರಿಕ ಕೈಯಲ್ಲಿ ಕೂಡ ಹೇಳಿ ಅದರ ವಿಟಮಿನ್ ಇರುತ್ತೆ ಒಳಗಿರಬಾರದು ಅದರಲ್ಲಿ ಹೇಳಿ. ನಾವು ಆರೋಗ್ಯದ ದೃಷ್ಟಿಯಿಂದ ನಾವು ಅದಕ್ಕೆ ಒಳಗಿನ ಅಂಶವನ್ನು ನಮಗಿದ್ದಾರೆ ಅವರು ಹೇಳ್ತಾರೆ ಹಾಗೆ ನನಗೆ ಇಟ್ಟುಕೊಳ್ಳಿಕ್ಕೆ ಅಂತ ಆಗಿದ್ದಾರೆ. ನಾವೇನ್ ಮಾಡೋದು ಅದನ್ನು ಜಾರಿ ಕೊಡೋದು ಅವ್ರು ಹೇಳಿದ್ದು ಅದೇ ಸಮಸ್ಯೆ. ಅದಕ್ಕೋಸ್ಕರ ದಿನ ಬಿಟ್ಟು ದಿನ ಬೇಕಾದ ಅವ್ರು ಹೇಳಿದ್ರು. ಈಗ ಕೆಲವು ಮಕ್ಕಳು ಹೇಳ್ತಾರೆ ಅವ್ರು ಹೇಳ್ತಾರೆ ನಮಗೆ ತಿಳ್ಕೊಳ್ಳಿಕ್ಕೆ ಆಗ್ತದೆ ಅದನ್ನು. ಅದಕ್ಕೆ ಅವರು ಹೇಳಿದ್ದು ದಿನ ಬಿಟ್ಟು ದಿನ ಬೇಕಂತ ನಿಮ್ಮನ್ನು ಮ್ಯಾಪ್ ಹೋಗ್ತದೆ ಮತ್ತೆ ಯಾವಾಗಾದ್ರೂ ಬರ್ಬೋದು ಅಲ್ಲ ಬರದೇ ಇರ್ಬೋದು. ಇವರು ಹೇಳಿದಾಗ 3 ವರ್ಷ ಇದೆ 3 ವರ್ಷ ಇದೆ ಮತ್ತೆ ಏನು ಕತೆ ಅಂತ ನನಗೆ ಗೊತ್ತಿಲ್ಲ. 3 ವರ್ಷ ಅಂತೂ ಇದೆ ಗೊತ್ತಾಯ್ತಲ್ಲ. ಬೇರೆ ಏನಾದ್ರು ಇದೆಯಾ? ಅದರ ಬಗ್ಗೆ ಅಭಿಪ್ರಾಯ ಹೇಳ್ತಿಲ್ಲ ನಾನು ಬಿಡಬೇಕಾಗ್ತದೆ ಅಷ್ಟೇನಾ? ಏನಾದ್ರು ಪ್ರಶ್ನೆ ಮಾಡಿದ್ರೆ ಶಾಲೆ ಬಗ್ಗೆ ಹಾಲಿನ ಬಗ್ಗೆ ಹೇಳಿದ್ರು. ನಿಜವಾಗಿ ಹಾಲಿನ ಬಗ್ಗೆ ಹೇಳಿದ್ರೆ ಅದು ಕಫ ಬರ್ತದೆ ಅಂತ ಹೇಳಿದ್ರು. ನೋಡಿ ಯಾವುದೇ ವಿಷಯ ಕೇಳಿದ್ರೆ ನಮಗೆ ಈಗ ಶಾಲೆಯಲ್ಲಿ ಆಗಿ ಯಾವುದಕ್ಕಾದ್ರೂ ನಮ್ಮಲ್ಲಿ ಡಾಕ್ಟರ್ ಸರ್ಟಿಫಿಕೇಟ್ ಇರ್ತದೆ. ಅದರಲ್ಲಿ ಅವರು ಮೆನ್ಷನ್ ಮಾಡ್ತಾರೆ ಇಷ್ಟು ದಿನದಿಂದ ಇಷ್ಟು ದಿನದವರೆಗೆ ಅವರಿಗೆ ಹಾಲು ಕೊಡುವುದು ಬೇಡ ಅಂತ ಡಾಕ್ಟರ್ ಸರ್ಟಿಫಿಕೇಟ್ ಕೊಡ್ತಾರೆ. ಹಾಲು ಒಂದು ಸಮತೋಲಿತ ಆಹಾರ ನಿಮಗೆ ಗೊತ್ತಿದೆ. ಹಾಲು ಕುಡಿದ್ರೆ ರಾತ್ರಿ ಮಲಗುವಾಗ ಒಬ್ಬೊಬ್ಬರು ಕೆಲವರು ಹಾಲು ಕುಡಿದು ಮಲಗ್ತಾರೆ ಗೊತ್ತಿದ್ದೀನಿ ನಿಮಗೆ ಗೊತ್ತಿರ್ಬೋದು. ಆಗ ಅಲ್ಲಿ ನಿಮಗೆ ಒಂದು ವೇಳೆ ಕುಡಿಯು ಬೇಡ ಅಂದ್ರೆ ಅದಕ್ಕೊಂದು ಡಾಕ್ಟರ್ ಮೆನ್ಷನ್ ಮಾಡಿ ಅಂತ ಡಾಕ್ಟರ್ ಕೊಡ್ತಾರಾ? ಹಾಗೆ 2 ದಿವಸ ಕುಡಿಬೇಡಿ ಅಂತ ಹೇಳ್ತಾರೆ. ರೈಟಿಂಗ್ ಅಲ್ಲಿ ಬರೆಸ್ಕೊಡ್ತಾರಾ? ಯಾವುದೇ ಡಾಕ್ಟರ್ ರೈಟಿಂಗ್ ನನಗೆ ಗೊತ್ತಿಲ್ಲ. ಇಷ್ಟು ಸಲ ನಾನು ಇಷ್ಟು ವರ್ಷದಿಂದ ನಾನು ಹಾಲು ಬಂದಂತ ನೋಡ್ತೇನೆ ಯಾರು ರೈಟಿಂಗ್ ಅಲ್ಲಿ ಬರೆದುಕೊಡಿ ಹೇಳಿದ್ದೇನೆ. ಎಷ್ಟೋ ಪ್ಯಾರೆಂಟ್ಸ್ ಹೇಳಿದ್ದೇನೆ ನೀವು ಹೀಗೆ ಬರೆದು ಕೊಡಿ ಇದು ಡಾಕ್ಟರ್ಗೆ ಸರ್ಟಿಫಿಕೇಟ್ ಬರೆದು ಕೊಡಿ ಇಷ್ಟು ದಿನದಿಂದ ಇಷ್ಟು ದಿನದವರೆಗೆ ಬೇಡ ಅಂತ ಯಾರು ಬರೆದು ಕೊಡಿ. ಹೌದಾ? ಇದು ಇದರ ಅಭಿಪ್ರಾಯ ಸರಿಯಾ? ಬಾಯಲ್ಲಿ ನೀವು ಮನೆಗೆ ಬಂದು ಹೇಳ್ತೀರಿ ಮತ್ತೆ ಹಾಗೆ ಹೇಳ್ತೀರಿ ಕೊಡ್ಬೇಡಿ ಟೀಚರ್ ನಾವು ನಿಮ್ಮ ಕಾಪ ಆಯ್ತು ಹಾಗೆ ಹೇಳ್ತೀವಿ. ಆದ್ರೆ ಅದು ನಿಮ್ಮ ಬಾಯಿ ಮಾತಿನಲ್ಲಿ ಹೇಳಿತಾ ಇದೆ ಅದು ಬೇಕು. ಹಾಗೆ ಇನ್ನೇನಾದ್ರೂ ಉಂಟಲ್ಲಿಗೆ ಹೇಳಲಿಕ್ಕೆ? ಮುಖ್ಯ ಶಿಕ್ಷಕರ ಮತ್ತು ಎಸ್ಟಿಎಂ ಅಧ್ಯಕ್ಷರನ್ನು ನಂದೊಂದು ಬೇಡಿಕೆ ಇದೆ ನಿಮ್ಮಲ್ಲಿ. ಈಗ ಅದನ್ನು ಆಫ್ ಮಾಡಿ ದೂರ ಆಗಲಿಕ್ಕೆ ಅಂತ. ಆದರೆ ನಮಗೆ ಶಟರ್ದವರಿಗೆ ಅಂದರೆ ಈಗ ನಾನು ಜನವನ್ನು ಬಯಸಿ ಇವತ್ತು ನೋಡಿದೆ ಎಷ್ಟು ಬೇಕು ಅಂತ 50,000 ಬೇಕಾಗ್ತದೆ. ನಮ್ಮ ಶಾಲಾ ಶಿಕ್ಷಕರ ಸಂಗೀತ ಇರೋದು ಅನ್ನದಾನಕ್ಕಿಂತ ಶ್ರೇಷ್ಠದಾನ ಯಾವುದೂ ಇಲ್ಲಂತೆ ಅಂತ ವಿದ್ಯಾದಾನ. ಹಾಗೆ ಹೆಚ್ಚು ನಮ್ಮ ಶಾಲಾ ಒಳ್ಳೆಯ ಸಲಹೆ ಹೇಳಿದರು. ಮಕ್ಕಳ ಬೈಕರಿಗೆ ಚಾಕ್ಲೇಟ್ ಬೇಡ ತರಕಾರಿ ಮತ್ತು ತೆಂಗಿನಕಾಯಿ ಕೊಡಬೇಕಂತ. ಹಾಗೆ ಮೊನ್ನೆ ಅಕ್ಟೋಬರ್ 9 ನನ್ನ ಬರ್ತ್ಡೇ ಆಗಿದೆ. ನಾಳೆಯಿಂದ ನಾನೇ ಫಸ್ಟ್ ಕೊಡ್ತೀನಿ ಅಥವಾ ಕಾರ್ಡ್
ಧನ್ಯವಾದ ಹೇಳಿದ ಶ್ರೀಮತಿ ಸಂಗೀತ ಕುಮಾರಿ ಅವರಿಗೂ ಧನ್ಯವಾದ. जनगण मन अधिनायक जय हे भारत भाग्य विधाता पंजाब सिंधु गुजरात मराठा द्राविड उत्कल बंगा विंध्य हिमाचल यमुना गंगा उच्चल जलधि तरंगा तव शुभ नामे जागे तव शुभ आशीष मागे गाहे तव जय गाता जनगण मंगलदायक जय हे भारत भाग्य विधाता जय हे जय हे जय हे जय 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 हे।